ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಿಶಿಧರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026 ಪ್ರಯುಕ್ತ ಸಿಟಿವಿ ಚಾನೆಲ್ನ ಒಂದು ವಿನೂತನ ಪ್ರಯತ್ನ ಮಹಿಳಾ ಸಾಧಕಿಯರನ್ನ ಒಂದು ತಿಂಗಳ ಕಾಲ ಪ್ರತಿದಿನ ನಿಮಗೆ ಪರಿಚಯಿಸ್ತಾ ಇದೆ. ಸಂಜೆ 6 ಗಂಟೆಗೆ ನಿಮ್ಮ ಒಂದು ಮನೆಯಲ್ಲಿ ಸಿಟಿವಿ ಚಾನೆಲ್ ಅನ್ನ ಆನ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಒಬ್ಬ ಮಹಿಳಾ ಸಾಧಕಿ ನಿಮಗೆ ಕಾಣಿಸ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಮತ್ತೊಬ್ಬ ಮಹಿಳಾ ಸಾಧಕಿ ನಮ್ಮ ಮುಂದೆ ಇದ್ದಾರೆ. ಸೊ ಅವರ ಬಗ್ಗೆ ಹೇಳಬೇಕು ಅಂದ್ರೆ ಇವರು ಒಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪುಟ್ಟ ತಾಲೂಕಾಗಿರುವಂತಹ ಗುಡಿಬಂಡೆ ತಾಲೂಕಿನವರು, ಅಂದ್ರೆ ಗುಡಿಬಂಡೆ ಟೌನ್ ಅಲ್ಲೇ ಇರುವಂತವರು. ಸೊ ಇವರ ಬಗ್ಗೆ ಹೇಳ್ಬೇಕಂದ್ರೆ ಈ ಮಹಿಳಾ ಸಾಧಕಿಗೆ ಶಿಕ್ಷಣ ಅಂದ್ರೆ ಅತಿಯಾದಂತಹ ಪ್ರೀತಿ, ಮಕ್ಕಳಂದ್ರೆ ಅತಿಯಾದಂತಹ ಪ್ರೀತಿ, ವಿದ್ಯೆ ಎಂದರೆ ಅವರ ಒಂದು ರೀತಿ ಅವರ ಒಂದು ದೇಹದಲ್ಲಿ ರಕ್ತದಲ್ಲಿ ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಶಿಕ್ಷಣವನ್ನ. ಶಿಕ್ಷಣ ಎಲ್ಲಿ ಬೇಕಾದ್ರೂ ಶಿಕ್ಷಣ ಕೊಡಬೇಕು, ಒಂದ್ ಮಗು ಪಾಠ ಮಾಡ್ಬೇಕಂದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಪಾಠ ಮಾಡ್ಕೊಡ್ತೀನಿ ಅನ್ನೋದಕ್ಕೆ ರೆಡಿ ಆಗಿರುವಂತಹ ಮಹಿಳೆ. ಸೊ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ನನ್ನನ್ನು ಕರೆದಿದ್ದಕ್ಕೆ. ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು, ನಿಮಗೂ ಸಹ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್ ಅವರ ಒಂದು ಇಂಟ್ರೊಡಕ್ಷನ್ ಕೇಳಿಸ್ಕೊಂಡ್ಬಿಟ್ರೆ ನೀವು ಇಷ್ಟೊಂದು ಪೋಸ್ಟ್ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಮೇಡಮ್ ಅಂತ ಅನ್ಸೋದಂತೂ ಗ್ಯಾರಂಟಿ. ನೋಡಿ, ಮೇಡಮ್ ಅವರ ಪೂರ್ತಿ ಹೆಸರು ಬಂದು ಪರಿಮಳ DL. ಮೇಡಮ್ ವೈಫ್ ಆಫ್ ಬಾಬು ರೆಡ್ಡಿ. ಮೇಡಮ್ ಅವರ ಕ್ವಾಲಿಫಿಕೇಶನ್ ಬಂದು MA ಸೋಷಿಯಾಲಜಿ ಆ್ಯಂಡ್ MA ಹಿಂದಿ B.Ed ಸಹ ಮಾಡಿದ್ದಾರೆ. ಮೇಡಮ್ ಹಿಂದಿನ ಟೀಚ್ ಮಾಡ್ತಾರೆ, ಸೋಷಿಯಾಲಜಿನ ಟೀಚ್ ಮಾಡ್ತಾರೆ. ಬಹುಶಃ ಇಲ್ಲಿ ಕ್ವಾಲಿಫಿಕೇಶನ್ ಇಲ್ಲ, ಅವ್ರು ಇಂಗ್ಲಿಷ್ ಅನ್ನು ಸಹ ನಂಬರ್ 1 ಆಗಿ ಟೀಚ್ ಮಾಡ್ತಾರೆ. ಒಂದ್ ರೀತಿ ಹೇಳ್ಬೇಕಂದ್ರೆ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಎಲ್ಲಾ ಸಬ್ಜೆಕ್ಟ್ನ ಟೀಚ್ ಮಾಡುವಂತಹ ಒಬ್ಬ ಉತ್ತಮ ಶಿಕ್ಷಕಿ ಮೇಡಮ್ ಅವರು. ಅಂಡ್ ಮೇಡಮ್ ಅವ್ರಿಗೆ 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಗುಡಿಬಂಡೆ ಅನ್ನೋದು ಒಂದು ಚಿಕ್ಕ ತಾಲೂಕು, ಹಿಂದುಳಿದಿರುವಂತಹ ಜನರ ಒಂದು ತಾಲೂಕು. ಅಂದ್ರೆ ಇದು ಹಿಂದುಳಿದಿದೆ ಅಂತ ನಾವು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿರುವಂತಹ ವಾಸ್ತವ. ಅಂದ್ರೆ ಹಳ್ಳಿಗಳಿಂದ ಕೂಡಿದಂತಹ ತಾಲೂಕು, ಅಲ್ಲಿ ರೈತರೇ ಜಾಸ್ತಿ, ರೈತರ ಮಕ್ಕಳೇ ಜಾಸ್ತಿ ವಿದ್ಯಾಭ್ಯಾಸ ಮಾಡುವಂಥವ್ರು. ಸೊ ಅಂತಹ ಒಂದು ತಾಲೂಕಿನಲ್ಲಿ ಮೇಡಮ್ ಅವರು ಉತ್ತಮವಾದಂತಹ ಶಿಕ್ಷಣವನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸೊ ಇವರು ಬಂದು ನ್ಯೂ ವಿಷನ್ ಪ್ರೀ ಪ್ರೈಮರಿ ಸ್ಕೂಲ್ ಅನ್ನ ಗುಡಿಬಂಡೆಯಲ್ಲಿ ನಡೆಸ್ತಾ ಇದ್ದಾರೆ. ಮತ್ತೆ ಕರುನಾಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಜನಜಾಗೃತಿ ಸದಸ್ಯರು ಚಿಕ್ಕಬಳ್ಳಾಪುರ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಒಕ್ಕೂಟದ ಅಧ್ಯಕ್ಷರು, ಹಾಗೆ ಬುಗುರ್ ಹುಕುಂ ಸಮಿತಿ ಸದಸ್ಯರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಮತ್ತೆ ಇವರ ಒಂದು ಸ್ಪೆಷಲ್ ಒಂದು ಎಜುಕೇಶನ್ ಏನಂತಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಿದೆ ಅಂದ್ರೆ ನವೋದಯ ಆಗಿರ್ಬೋದು, ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳೇನಿದೆ, ಈ ಶಾಲೆಗಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತಾರೆ ಮಕ್ಕಳು. ಆ ಪರೀಕ್ಷೆಗಳಿಗೆ ಮೇಡಮ್ ಅವರು ಕೋಚಿಂಗ್ ಅನ್ನ ಕೊಡ್ತಾರೆ. ಮತ್ತೆ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಕೊಟ್ಟಂತಹ ಒಂದು ಜ್ಞಾನ ಆಗಿರ್ಬೋದು, ಇವರ ಸೇವೆ ಆಗಿರ್ಬೋದು ಅತ್ಯುತ್ತಮವಾದಂಥದ್ದು. ಮತ್ತೆ ಇನ್ನೊಂದು ವಿಶೇಷತೆ ಏನು ಪರಿಮಳ ಮೇಡಮ್ ಬಗ್ಗೆ ಅಂತಂದ್ರೆ, ಗುಡಿಬಂಡೆಯಲ್ಲಿ ಯಾವುದೇ ಪ್ರೋಗ್ರಾಮ್ ಆಗಿರ್ಬೋದು ಆಂಕರಿಂಗ್ ಮಾಡಬೇಕು ಅಂದ್ರೆ ಮೊದಲು ಎಲ್ಲರಿಗೂ ನೆನಪಾಗುವಂಥದ್ದು ಪರಿಮಳ ಮೇಡಮ್. ಪರಿಮಳ ಮೇಡಮ್ ಎಲ್ಲಿದ್ರು ಒಂದು ಕಾಲ್ ಮಾಡ್ಬಿಡಿ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನ ಇವರು ನಿರೂಪಣೆ ಮಾಡ್ತಾರೆ. ಅಂಡ್ ಇವರು ಒಳ್ಳೆ ಉತ್ತಮ ಗಾಯಕರು ಹೌದು. ಎಲ್ಲ ರೀತಿಯಾದಂತಹ ಭಾವಗೀತೆ ಆಗಿರ್ಬೋದು, ಜನಪದ ಗೀತೆ ಆಗಿರ್ಬೋದು, ಎಲ್ಲ ರೀತಿಯಾದಂತಹ ಒಂದು ಹಾಡುಗಳನ್ನ ಹಾಡ್ತಾರೆ. ಮತ್ತೆ ಒಂದು ರೀತಿ ಸ್ಪಿರಿಚುವಲ್ ಲೇಡಿ ಅಂತ ಹೇಳ್ಬೋದು. ಸ್ಪಿರಿಚುವಲ್ ಆಗಿ ಯಾವುದೇ ಒಂದು ಮಹಿಳೆ ಆಗಿರ್ಬೋದು, ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಸ್ಪಿರಿಚುವಲ್ ಆಗಿದ್ದಾಗ ಸಮಾಜಕ್ಕೆ ಸೇವೆ ಕೊಡುವಂತ ಮನಸ್ಸು ಅವರಿಗೆ ಉದಾರವಾಗಿರುತ್ತೆ. ಮತ್ತೊಂದು ವಿಶೇಷತೆ ಏನು ಇವರಲ್ಲಿ ಅಂತ ಹೇಳಿದ್ರೆ, ಇವರು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನೇ ನಡೆಸ್ತಾ ಇರ್ಬೋದು, ಆದ್ರೆ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಅದು ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಹಿಂದಿ ಸಬ್ಜೆಕ್ಟ್ ಟೀಚರ್ ಇಲ್ಲ ಅಂತಂದ್ರೆ ಆ ಸ್ಕೂಲ್ಗೆ ಹೋಗ್ಬಿಟ್ಟು ಮೇಡಮು ಫ್ರೀ ಆಗಿ ಅವ್ರಿಗೆ ಆ ಸಬ್ಜೆಕ್ಟ್ ನ ಟೀಚ್ ಮಾಡಿ ಬರ್ತಾ ಇದ್ದಾರೆ. ಯಾವ್ಯಾವ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್ ಕೂಡ ಮೇಡಮ್ ಅಂತ ಹೇಳ್ಬಿಟ್ಟು ನಾವು ಅವ್ರ ಬಾಯಿಂದಾನೆ ತಿಳ್ಕೊಳ್ಳೋಣ. ಮೇಡಮ್, ಮೊದಲನೇದಾಗಿ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಕೊಟ್ಟಿರುವಂತಹ ಒಂದು ನಿಮ್ಮ ಕೊಡುಗೆ ಅಪಾರವಾದಂಥದ್ದು. ಯಾಕೆಂದ್ರೆ ಅದೊಂದು ಚಿಕ್ಕ ತಾಲೂಕು, ಅಲ್ಲಿ ಬರುವಂತಹ ಮಕ್ಕಳೆಲ್ಲರೂ ಸಹ ಮುಗ್ಧರು, ಅಲ್ಲಿ ಮಕ್ಕಳನ್ನ ಕಳಿಸ್ಕೊಡುವಂತ ಪೇರೆಂಟ್ಸ್ ಸಹ ತುಂಬಾ ಮುಗ್ಧರೆ. ಸೊ ಹೀಗಾಗಿ ನೀವು ಇಷ್ಟೊಂದು ತುಂಬಾ ಕ್ವಾಲಿಫಿಕೇಶನ್ ಇರುವಂತವ್ರು, ನೀವು ಬೇರೆ ಬೇರೆ ಒಂದು ಕ್ಷೇತ್ರಕ್ಕೆ ಹೋಗ್ಬೋದಿತ್ತು, ಬೇರೆ ಎಕ್ಸಾಮ್ಸ್ ಎಲ್ಲ ಬರೋದು, ಆದ್ರೆ ನೀವು ಶಿಕ್ಷಣ ಕ್ಷೇತ್ರವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಶಿಕ್ಷಣ ಕ್ಷೇತ್ರನೇ ಅಂತ ಆಯ್ಕೆ ಮಾಡ್ಕೋಬೇಕಾದ್ರೆ ಮೊದಲನೇದಾಗಿ ಒಂದು ಇಬ್ಬರಿಗೆ ನಾನು ಇದರಲ್ಲಿ ಕೃತಜ್ಞತೆಗಳನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಮೊದಲನೇದಾಗಿ ನಮ್ಮ ತಂದೆಯವರಿಗೆ, ಆಮೇಲೆ ನಮ್ಮ ತಾತನವರಿಗೆ. ನಾನು ಲೈಬ್ರರಿ ಬುಕ್ಸನ್ನು ಓದ್ತಿರ್ಬೇಕಾದ್ರೆ ಅವರು ಯಾಕೆ ಡಿಸ್ಕಂಟಿನ್ಯೂ ಮಾಡಿರ್ತಕ್ಕಂತಹದ್ದನ್ನು ಕಂಟಿನ್ಯೂಷನ್ ಮಾಡಿ ಒಂದು ಡಿಗ್ರಿ ಅಂತ ಮಾಡಿ ಅಥವಾ B.Ed ಮಾಡಿ ಎಜುಕೇಷನ್ ಫೀಲ್ಡ್ಗೆ ಹೋಗಬಾರ್ದು ಅಂತ
ಇದಕ್ಕೂ ಮುಂಚೆಯಿಂದ ನನಗೆ ನಮ್ಮ ಶಿಕ್ಷಕರಾದಂಥ ಶೆಟ್ಟಪ್ಪರವರನ್ನ ನೋಡಿ ನಾನು ಪ್ರೇರಿತರಾಗಿದ್ದು ಖಂಡಿತ ಇವತ್ತು ಒಂದು ಅವಿಸ್ಮರಣೀಯ ನೆನಪು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಾನು ಅವರಿಂದ ಪ್ರೇರಿತಳಾಗಿ ನಾನು ಒಂದು ಎಜುಕೇಶನ್ ಫೀಲ್ಡ್ಗೆ ಸ್ಟೆಪ್ ಇನ್ ಆದೆ. ಸೊ ಅವರ ಒಂದು ಗುಣಲಕ್ಷಣಗಳನ್ನ ಆದರ್ಶಗಳನ್ನ ನಾವು ಪಾಲಿಸ್ಕೊಂಡು ಬಂದು ನಮ್ಮ ಕೈಲಾಗುವಂತಹದ್ದು, ಯಾಕೆಂದ್ರೆ ಅವರು ಸದಾ ಹೇಳೋರು, ನಮ್ಮ ತಂದೆಯವರಾಗ್ಲಿ ನಮ್ಮ ಶಿಕ್ಷಕರಾಗ್ಲಿ, ವಿದ್ಯೆ ಒಂದು ಕದಿಯಲಾರ್ದ ಸಂಪತ್ತು, ಕಳಚಲಾರ್ದ ಸಂಪತ್ತು, ಮುಗಿಯಲಾರ್ದ ಸಂಪತ್ತು ಅಂತ ಹೇಳಿ ಜನಕ್ಕೆ ಎಂದಾದ್ರೂ ಒಂದು ದಿವಸ ಪ್ರಯೋಜನ ಆಗುತ್ತೆ ಅಂತಂದ್ರೆ ಅದು ಕೇವಲ ನಮ್ಮ ಶಿಕ್ಷಣ ಒಂದು ಜ್ಞಾನದಿಂದ ಅಂತ ಮಾತ್ರ ನನ್ನ ಒಂದು ತುಂಬು ಹೃದಯದ ಮನದಾಳದ ಮಾತುಗಳಿಂದ ನಾನು ಹೇಳಕ್ ಇಷ್ಟಪಡ್ತೇನೆ. ನಾವು ಆಸ್ತಿ ಕೊಟ್ಟರು ಕಳೆದು ಹೋಗುತ್ತೆ, ಒಂದು ಏನಾದ್ರೂ ಗಿಫ್ಟ್ ಕೊಟ್ಟರು ಕಳೆದು ಹೋಗುತ್ತೆ, ಆದ್ರೆ ವಿದ್ಯೆ ಅನ್ನೋದು ಕೊಟ್ರೆ ಅವರ ಜೀವನ ಒಂದು ಉನ್ನತ ಮಟ್ಟಕ್ಕೆ ಏರುತ್ತೆ ಅನ್ನೋದೇ ಒಂದು ನನ್ನ ಅಭಿಲಾಷೆ ಮತ್ತು ಆಶಯ ಅಂತಹ ವಿಷಯನೂ ಸಹ. ಹೀಗಾಗಿ ನಾನು ಶಿಕ್ಷಣ ಕ್ಷೇತ್ರಕ್ಕೆ ದಾಪುಗಾಲಿಟ್ಟೆ. ಏನ್ ಕೊಟ್ರು ಕಳ್ಕೋಬಹುದು ಮತ್ತೆ ಕಿತ್ಕೋಬಹುದು, ಆದ್ರೆ ಶಿಕ್ಷಣ ಕೊಟ್ಬಿಟ್ರೆ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಒಂದು ಪಾಯಿಂಟ್ ತುಂಬಾ ಉತ್ತಮವಾದದ್ದು. ಹಂಗಾಗಿ ನೀವು ಶಿಕ್ಷಣ ಕ್ಷೇತ್ರಕ್ಕೆ ಬಂದ್ರಿ ಅನ್ನೋದು ಉತ್ತಮವಾದಂತಹ ಒಂದು ಉತ್ತರ ಅಂತ ಹೇಳ್ಬೋದು. ಮತ್ತೆ ಮೇಡಮ್, ಈಗ ನೀವು ಸಾಕಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನೋಡಿದೀರಾ, ಪ್ರೆಸೆಂಟ್ ಸೊಸೈಟಿಯಲ್ಲಿ ಎಜುಕೇಶನ್ ಹೇಗಿದೆ ಅನ್ನೋದು ಎಲ್ಲಾನು ನೋಡಿದೀರಾ. ಇಂದಿನ ಶಿಕ್ಷಣ ಹೇಗಿದೆ ಮೇಡಮ್? ಇದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ಯಾ? ಇಂದಿನ ಶಿಕ್ಷಣ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿದ್ಯಾ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕೊಡ್ತಿಲ್ಲ, ಖಂಡಿತ ಕೊಡ್ತಿಲ್ಲ. ಯಾಕೆ ಅಂತಂದ್ರೆ ಮೊದಲಿಗೆ ನಾವುಗಳು ಓದುವಾಗ ಇದ್ದಂತಹ ಶಿಕ್ಷಣಕ್ಕೂ ನಮ್ಮ ಹಿಂದಿನ ಶಿಕ್ಷಣಕ್ಕೂ ಇವಾಗಿನ ಶಿಕ್ಷಣಕ್ಕೂ ಹೋಲಿಸ್ಕೊಂಡ್ರೆ ಇವಾಗ ಒಂದು ಬೌಂಡ್ರಿ ಹಾಕೊಂಡ್ಬಿಟ್ಟಿದ್ದಾರೆ. ಬುಕ್ಕು ಮಾರ್ಕ್ಸ್ ಕಾರ್ಡ್ ಎಕ್ಸಾಮ್ಸ್, ಇಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಇವಾಗ ನಾವುಗಳೆಲ್ಲ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಪೂರ್ವ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ ಜ್ಞಾನಾರ್ಜನೆಗೋಸ್ಕರ, ಜ್ಞಾನ ಸಂಪಾದನೆಗೋಸ್ಕರ ಒಂದು ಶಿಕ್ಷಣ ಅಥವಾ ವಿದ್ಯಾಭ್ಯಾಸ ಬೇಕಾಗಿತ್ತು. ಆದ್ರೆ ಈಗ ಸಮಾಜದಲ್ಲಿ ಒಂದು ಪೊಸಿಷನ್ ತಗೊಳಕ್ಕಾಗ್ಲಿ, ಐಷಾರಾಮಿ ಜೀವನ ಮಾಡೋದಕ್ಕಾಗ್ಲಿ, ನಾವು ಒಂದು ಒಳ್ಳೆ ಪೋಸ್ಟ್ ತಗೋಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಇವತ್ತಿನ ಒಂದು ಶಿಕ್ಷಣ ವ್ಯವಸ್ಥೆ ನಡೀತಾ ಇದೆ. ಹಾಗೆ ಆ ಪಠ್ಯ ಪುಸ್ತಕದ ವಿಷಯ ಬಿಟ್ಟು ಬೇರೆ ಹೊರಗೆ ಹೋಗೋದಕ್ಕೆ ಮಕ್ಕಳಿಗೆ ಆಗ್ತಾ ಇಲ್ಲ. ಅಂದ್ರೆ ಆ ಪಠ್ಯ ಪುಸ್ತಕನೇ ಹೊರೆಯಾಗಿ ಆಗ್ತಾ ಇದೆ ಅವರಿಗೆ. ಈ ರೀತಿ ಇವಾಗ ಏನಾಗಿದೆ, ಬೌಂಡ್ರಿಲೇ ಓದ್ತಾ ಇರೋದ್ರಿಂದ ಆ ಮಕ್ಕಳಿಗೆ ಹೊರಗಿನ ಶಿಕ್ಷಣದ ಕೊರತೆ ಅನ್ನೋದು, ಪುಸ್ತಕದ ಶಿಕ್ಷಣ ಅಂತೂ ಖಂಡಿತ ಸಿಗ್ತಿದೆ, ಆದ್ರೆ ನೈತಿಕ ಶಿಕ್ಷಣ ಇರ್ಬೋದು, ಹೊರಗಿನ ಪ್ರಪಂಚದ ಜ್ಞಾನ ಇರಬಹುದು, ಇವುಗಳ ಕೊರತೆ ಇಂದಿನ ಮಕ್ಕಳಲ್ಲಿ ಬಹಳಷ್ಟು ಕೊರತೆ ಕಾಣ್ತಾ ಇದೆ. ಪುಸ್ತಕದ ಬದನೆ ಕೈ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅದನ್ನ ಓದ್ಬೇಕು, ಅದ್ರಲ್ಲಿ ಏನ್ ಕ್ವಶನ್ ಆನ್ಸರ್ ಅದನ್ನ ನೋಡಬೇಕು, ಬರಿಬೇಕು, ಮಾರ್ಕ್ಸ್ ಕಾರ್ಡ್ ಅಷ್ಟೇ ಮಕ್ಕಳು. ಬಟ್ ಆ ಮಗುನ ನ್ಯಾಚುರಲ್ ಆಗಿ ನಾವು ಸೊಸೈಟಿಗೆ ಬಿಟ್ಟಾಗ ಅದಕ್ಕೆ ಯಾವ್ದೇನು, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗ್ಲಿ, ಒಂದ್ ಎಕ್ಸ್ಟ್ರಾ ಸ್ಕಿಲ್ ಆಗ್ಲಿ ಆಗ್ತಾ ಇಲ್ಲ. ಬಟ್ ಬುಕ್ ಅಲ್ಲಿ ಏನಿದೆಯೋ ಅದನ್ನ 1+1 ಅಷ್ಟಕ್ಕೆ ಸೀಮಿತವಾಗಿದೆ. ಇಟ್ಸ್ ವೆರಿ ನೈಸ್. ಆಕ್ಚುಲಿ ನಡೀತಾ ಇರೋದೇ ಇದು. ಬಟ್ ಆದ್ರೂ ಎಷ್ಟೋ ಕೆಲವೊಂದು ಶಿಕ್ಷಕರು, ನಿಮ್ಮಂತ ಶಿಕ್ಷಕರು ಆದ್ರೂ ಕೂಡ ಅದು ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ತುಂಬಾ ಮಕ್ಕಳನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದೀರಾ, ಹೇಳ್ಕೊಡ್ತಾ ಇದ್ದೀರಾ ನಿಮ್ಮಂತವ್ರು. ಯಾಕಂದ್ರೆ ನಾವು ಆಲ್ರೆಡಿ ಈಗ ಶಿಕ್ಷಕರನ್ನ ಒಂದು 2-3 ಟೀಚರ್ಸ್ ನಾವು ಬೆಸ್ಟ್ ಟೀಚರ್ಸ್ ನ ಇಂಟರ್ವ್ಯೂ ಮಾಡಿದೀವಿ. ಸೊ ಅವರೆಲ್ಲ ತುಂಬಾ ಚೆನ್ನಾಗಿ ಸ್ಕೂಲ್ಸ್ ನ, ಈವನ್ ಗವರ್ಮೆಂಟ್ ಸ್ಕೂಲ್ಸ್ ಸಹ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಈವನ್ ಈ ಕನ್ನಡ ಸ್ಕೂಲಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಇಲ್ದಿದ್ರು ಕೂಡ 5th ವರೆಗೂ ಇರಲ್ಲ ಅನ್ಸುತ್ತಲ್ಲ? ಖಂಡಿತ ಇಲ್ಲ. ಈಗ LKG ಇಂದ ಸ್ಟಾರ್ಟ್ ಆಗಿದೆ ಮೇಡಮ್. LKG ಇಂದ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆಗಬೇಕು. ಈ ಕನ್ನಡ ಮೀಡಿಯಂ ಸ್ಕೂಲ್ ಹೌದು. ಈಗ ಎಲ್ಲಾ ಸ್ಕೂಲ್ಸ್ ಇಂಗ್ಲಿಷ್ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಟೀಚರ್ಸ್ ಇಂಗ್ಲಿಷ್ನೆಲ್ಲ ಟೀಚ್ ಮಾಡಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಸ್ಕಿಲ್ಸ್ ಎಲ್ಲ ಹೇಳ್ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅದೇ ಹೇಳಿದ್ರೆ ಪರ್ಸೆಂಟೇಜ್ ಆಫ್ ತಗೊಂಡಾಗ ಕಮ್ಮಿ ಇದೆ, ಕಡಿಮೆ. ಬಟ್ ಒಂದಷ್ಟು ಟೀಚರ್ಸ್ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಎಲ್ಲ ಒಂದು ನಾಲೆಡ್ಜ್ ನ ಕೊಡ್ತಾ ಇದ್ದಾರೆ. ಅಂತವ್ರಿಗೂ ಸಹ ನಾವು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸಕ್ ಇಷ್ಟಪಡ್ತೇನೆ. ಅಂಡ್ ಮೇಡಮ್, ಈ ಶಿಕ್ಷಣ, ನಾನು ತುಂಬಾ ಶಿಕ್ಷಣದ ಬಗ್ಗೆನೇ ಮಾತಾಡ್ತೀನಿ ನಿಮ್ಮ ಹತ್ರ, ಯಾಕಂದ್ರೆ ನೀವು ಶಿಕ್ಷಣದ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದೀರಾ, ಅದಕ್ಕೆ ತುಂಬಾ ವ್ಯಾಲ್ಯೂ ಕೊಡ್ತೀರಾ. ಹಂಗಾಗಿ ನಿಮ್ಮ ಬಾಯಲ್ಲಿ ಆ ಪದಗಳು ಬಂದಾಗ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಶಿಕ್ಷಣ ಒಂದು ಸಂಪತ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ಜೀವನದಲ್ಲಿ ಎಲ್ಲವನ್ನ ತಂದುಕೊಡುವಂಥದ್ದು ಒಂದು ಸಂಪತ್ತು ಅಂತಂದ್ರೆ ಶಿಕ್ಷಣ. ನಮ್ಮ ಹತ್ರ ಶಿಕ್ಷಣ ಇಲ್ದಿರೋ ಸಂಪತ್ತು ಒಂದು ದಿನದಲ್ಲಿ ಕಳ್ಕೋಬಹುದು, ಒಂದು ಗಂಟೆಯಲ್ಲಿ ಕಳ್ಕೋಬಹುದು, ಇಲ್ಲ ಏನೋ ಒಂದು ಕಾರಣಕ್ಕೆ ನಾವು ಕಳ್ಕೋಬಹುದು. ಆದ್ರೆ ಕಳ್ಕೊಂಡಿರೋದನ್ನ ಮತ್ತೆ ಪಡ್ಕೊಳ್ಳುವಂಥದ್ದು, ಏನೂ ಇಲ್ದೇ ಇರೋ ಅಂಥದನ್ನ ನಾವು ಪಡ್ಕೊಳ್ಳುವಂಥದ್ದು ಒಂದು ಶಕ್ತಿ, ಒಂದು ಏನು ಆಯುಧ ಅಂತ ಏನಾದ್ರು ಇದೆ ನಮ್ಮ ಪ್ರಪಂಚದ ಮೇಲೆ ಅಂದ್ರೆ ಅದು ಶಿಕ್ಷಣ ಮಾತ್ರ. ಸೊ ಈ ಒಂದು ಶಿಕ್ಷಣ ಒಂದು ಸಂಪತ್ತು ಅಂದ್ರೆ ನೀವು ಒಪ್ಕೊಳ್ತೀರಾ? ಖಂಡಿತ ಮೇಡಮ್, ಒಪ್ಕೊಳ್ತೇನೆ. ಈಗ ಶಿಕ್ಷಣ ಒಂದು ಸಂಪತ್ತು ಅಂತ ನಾನು ಇದಾಗ್ಲೇ ಹೇಳಿದೆ ನಿಮ್ಗೆ. ವಿದ್ಯೆ ಅಂತಕ್ಕಂತಹದ್ದು ಕದಿಯಲಾರದ, ಕಳಚಲಾಗದ, ಮುಗಿಯಲಾರದ ಸಂಪತ್ತು ಅಂತ. ಈ ಭೂಮಿಯ ಮೇಲೆ ಸೂರ್ಯ ಚಂದ್ರರಿರೋವರೆಗೂ ಜೀವರಾಶಿಗಳ ಒಂದು ಜೀವತ್ವ ಎಷ್ಟು ಖಂಡಿತವೋ ಖಚಿತವೋ, ಮನುಷ್ಯನ ಜೀವನ ಇರುವವರೆಗೂ ಸಹ ಈ ವಿದ್ಯೆ ಅಂತಕ್ಕಂತಹದ್ದು ಸಹ ಅಷ್ಟೇ ಖಚಿತ ಮತ್ತು ಒಂದು ಸ್ಪಷ್ಟ ಸ್ಫಟಿಕವಾದಂತಹ ವಿಷಯ ವಸ್ತು ಈ ವಿದ್ಯೆ.
ಮನುಷ್ಯನಿಗೆ ಎಷ್ಟೇ ಹಣ ಇರ್ಬೋದು, ಆಸ್ತಿ ಇರಬಹುದು, ಆದ್ರೆ ಅದನ್ನ ಉಳಿಸ್ಕೋಬೇಕಂದ್ರು ಬೆಳೆಸ್ಕೋಬೇಕು ಅಂತ ಅಂದ್ರು ವಿದ್ಯೆ ಇಲ್ಲ ಅಂತಂದ್ರೆ ಅದು ಅಷ್ಟು ಆಸ್ತಿ ಅಂತಸ್ತಿದ್ರು ಅದು ನಶ್ವರ ಅಂತಾನೆ ನಾವು ಹೇಳ್ಬಹುದು. ಈಗ ಯಾಕೆ ಅಂತಂದ್ರೆ ಈ ವಿದ್ಯೆಯಿಂದ ನಾವು 4 ಜನಕ್ಕೆ ವಿದ್ಯಾವಂತರನ್ನಾಗಿ ಮಾಡಬಹುದು, ಹಲವಾರು ಜೀವನಗಳನ್ನ ಅರಳಿಸಬಹುದು, ಬೆಳಕಿಗೆ ತರಬಹುದು. ಆದ್ರೆ ವಿದ್ಯೆ ಇಲ್ಲದವನ ಬಾಳು ಕುರುಡು ಬಾಳು ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಸೊ ಅಂಥ ಸಂಪತ್ತು, ಕುರುಡುತನಕ್ಕೆ ನಮ್ಮ ವಿದ್ಯೆ ಇಲ್ಲದ ಜೀವನವನ್ನ ಹೋಲಿಕೆ ಮಾಡಿದ್ದಾರೆ ಅಂತಂದ್ರೆ ನಾವು ಅಷ್ಟರಲ್ಲೇ ತಿಳ್ಕೊಬೇಕಾಗುತ್ತೆ ವಿದ್ಯೆಯ ಮಹತ್ವ ಅಂತಕ್ಕಂತಹದ್ದು ಎಷ್ಟು ಇದೆ, ಆಮೇಲೆ ವಿದ್ಯೆ ಎಂತಹ ಸಂಪತ್ತು ಅಂತ ಹೇಳೋದ್ರ ಬಗ್ಗೆನೂ ಸಹ ತಿಳ್ಕೊಬೇಕಾಗಿದೆ. ಕಸವನ್ನ ರಸವಾಗಿ ಮಾಡುವಂತಹ ಕಲೆ ವಿದ್ಯೆಗೆ. ಎಸ್ ನೋಡಿ ಮೇಡಮ್ ಅವ್ರು ಬ್ಯೂಟಿಫುಲ್ ಆಗಿರುವಂತಹ ವರ್ಡ್ಸ್ ನ ಹೇಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಎಲ್ಲ ಒಂದ್ ಕಡೆ ಶಿಕ್ಷಣದ ಪ್ರಾಮುಖ್ಯತೆ ಏನಿದೆ ನಮ್ಮ ಒಂದು ಸೊಸೈಟಿಯಲ್ಲಿ, ನಮ್ಮ ಜೀವನದಲ್ಲಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಮೇಡಮ್, ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಈಗ ನೀವು ಸ್ಕೂಲ್ ನಡೆಸ್ತಾ ಇದ್ದೀರಾ, ಮಕ್ಕಳು ಬರ್ತಾರೆ. ಇವನ್ ನಿಮ್ಮ ಸ್ಕೂಲ್ ಅಂತಲ್ಲ, ಎಲ್ಲಾ ಕಡೆ ಮಕ್ಕಳು ಸ್ಕೂಲ್ಸ್ಗೆ ಹೋಗ್ತಾ ಇರ್ತಾರೆ. ಸೊ ಎಲ್ಲೋ ಒಂದು ಕಡೆ ಪೋಷಕರ ಪಾತ್ರ ಕಡಿಮೆ ಆಗಿದೆ ಅನ್ನಿಸ್ತಾ ಇದೆ ನನಗೆ. ಸೊ ಈ ಒಂದು ಶಿಕ್ಷಣದಲ್ಲಿ ಪೋಷಕರ ಪಾತ್ರ ಹೇಗೆ ಅಂತ. ಪೋಷಕರ ಪಾತ್ರ ಸ್ವಲ್ಪ ಕಡಿಮೆ ಅಲ್ಲ ಮೇಡಮ್, ನಿಜಕ್ಕೂ ತೀರಾನೇ ಕಡಿಮೆ ಆಗ್ಬಿಟ್ಟಿದೆ. ಹೌದು, ಯಾಕಂದ್ರೆ ನಿಜ. ಅವ್ರವ್ರ ವರ್ಕ್ ಅನ್ನೋದಕ್ಕಿಂತ ಈ ಸೀರಿಯಲ್ಸ್ ಇಂದ ಫಸ್ಟ್ ಮಕ್ಕಳನ್ನ ಅವಾಯ್ಡ್ ಮಾಡ್ತಿರೋದು ಪೋಷಕರ ಪಾತ್ರ ಕಡಿಮೆ ಆಗ್ತಾ ಇದೆ. ಇನ್ನ ನಾವು ಪುರುಷರ ವಿಭಾಗಕ್ಕೆ ಬಂದಂತಾಗ ಅವ್ರಿಗೆ ಅಷ್ಟೊಂದು ತಾಳ್ಮೆ ಇರೋದಿಲ್ಲ ಮಕ್ಕಳ ಜೊತೆ ಕುತ್ಕೊಳ್ಳೋದಕ್ಕೆ. ಸೊ ಹೆಚ್ಚಿನ ಜವಾಬ್ದಾರಿ ತಾಯಂದರದೇ ಇರೋದ್ರಿಂದ ಆ ತಾಯಂದರಿಗೆ ಸೀರಿಯಲ್ಗಳ ಜವಾಬ್ದಾರಿ ಹೆಚ್ಚಿರೋದ್ರಿಂದ ಜವಾಬ್ದಾರಿ ಅದಕ್ಕಿಂತ ಇನ್ನೊಂದು ಮುಖ್ಯ ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ ಅವ್ರು ಓದಿರ್ತಕ್ಕಂತ ವಿಷಯನೇ ಬೇರೆ, ಇಂದಿನ ಮಕ್ಕಳಿಗೆ ಪಠ್ಯ ವಿಷಯಗಳಲ್ಲಿ ಅಳವಡಿಸಿರ್ತಕ್ಕಂತಹ ವಿಷಯಗಳೇ ಬೇರೆ. ಕೆಲವೊಂದು ವಿಷಯಗಳು ಪೋಷಕರಿಗೆ ಅರ್ಥ ಆಗದೇ ಇರುವಂತಹ ಪ್ರಮೇಯಗಳು ಇದಾವೆ. ಆಮೇಲೆ ಎಲ್ಲಾ ಪೋಷಕರು ಓದಿರೋರೇನು ಸಹ ಇರೋದಿಲ್ಲ. ಇನ್ನೊಂದು ಆ ಪೋಷಕರು ಹೇಳಿದ್ದನ್ನೆಲ್ಲ ಮಕ್ಕಳು ಕೇಳೋ ಮಟ್ಟಕ್ಕಿರಲ್ಲ, ಯಾಕಂದ್ರೆ ಹಿಂಗೆ ಮಕ್ಕಳಲ್ಲಿ ಐಕ್ಯೂ ಪವರ್ ಅನ್ನೋದು ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಮಕ್ಕಳಲ್ಲಿ ಒಡನಾಟ ಕಡಿಮೆ ಆಗಿದೆ. ಒಟ್ಟಾರೆ ಪೋಷಕರಿಂದ ಈ ಟಿವಿ ಮತ್ತೆ ಮೊಬೈಲ್ಗಳು, ಆಂಡ್ರಾಯ್ಡ್ ಸೆಟ್ಸ್ ಏನ್ ಬಂತು, ಇವುಗಳಿಂದ ಏನಾಗಿದೆ, ಒಟ್ಟಾರೆ ಮಕ್ಕಳ ಜೊತೆಗೆ ಒಂದು ಅವಿನಾಭಾವ ಸಂಬಂಧದ ಕೊರತೆ ಅಂತೂ ಖಂಡಿತ 90% ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಏನ್ ಗೊತ್ತಾ, ಇಲ್ಲಿ ನೀವ್ ಹೇಳಿದ ಪಾಯಿಂಟ್ ಕರೆಕ್ಟ್ ಆಗಿದೆ. ಈಗ ಹಿಂದಿನ ಕಾಲದಲ್ಲಿ ಎಲ್ಲಾನು ಈ ಸ್ಮಾರ್ಟ್ ಫೋನ್ ಆಗ್ಲಿ, ಟೆಕ್ನಾಲಜಿ ಆಗ್ಲಿ ಏನೂ ಇರ್ಲಿಲ್ಲ. ಬಟ್ ಆವಾಗಿನ ತಂದೆ ತಾಯಿಗಳು ಒಂದು ವ್ಯವಸಾಯ ಮಾಡ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಂಥವ್ರು. ಬಟ್ ಅವರು ಏನು ಅಂತಹ ಒಂದು ಇದನ್ನ ಶಿಕ್ಷಣ ನೀವು ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಓದ್ಸೋದಾಗ್ಲಿ ಮತ್ತೊಂದಾಗ್ಲಿ ಮಾಡ್ತಿರ್ಲಿಲ್ಲ. ಬಟ್ ಏನಿತ್ತಂದ್ರೆ ಅವಾಗ ಮೇಡಮ್ ಪೋಷಕರ ಮೇಲೆ ಒಂದು ರೆಸ್ಪೆಕ್ಟು, ಒಂದು ಈ ತರ ಇರ್ಬೇಕು, ನಾವ್ ಈ ತರ ಇದ್ರೆ ನಮ್ಮ ಅಪ್ಪ ಭಯ, ಅಮ್ಮ ಭಯ ಅನ್ನೋದಿತ್ತು. ಈವನ್ ಅವರು ಒಂದೇನಂತಂದ್ರೆ, ನನ್ನ ಅನುಭವದಲ್ಲಿ ಈಗ ನಾವು ಮಗುನ ಪಕ್ಕದಲ್ಲಿ ಕೂರಿಸ್ಕೊಂಡು ನೀನ್ ಪಕ್ಕದಲ್ಲೇ ಕುತ್ಕೊಂಡು ಹೇಳ್ಬೇಕು ಅಂತ ಏನಿಲ್ಲ, ಆ ಮಗು ಮೇಲೆ ಒಂದು ಗ್ರಿಪ್ ಇಟ್ಕೊಂಡಿರ್ಬೇಕು. ತಾಯಿ ಆದವರು ತಂದೆ ಆದವರು ಪ್ರೀತಿನೂ ತೋರಿಸ್ಬೇಕು. ಅಟ್ ದ ಸೇಮ್ ಟೈಮ್ ಅವ್ರು ಎಲ್ಲಿ ದಾರಿ ತಪ್ಪದಿರಾ ಆ ಮಗುನ ಕಣ್ಣೋಟದಲ್ಲೇ ನೋಡಿದ್ರೇನೆ, ಓ ನಾನೇನೋ ರಾಂಗ್ ಮಾಡ್ತಾ ಇದೀನಿ, ಅದಕ್ಕೆ ನಮ್ಮ ಅಮ್ಮ ಹೀಗ್ ನೋಡ್ತಾ ಇದಾರೆ, ನಮ್ಮಮ್ಮ ಹೀಗ್ ನೋಡ್ತಾ ಇದಾರೆ ಅನ್ನೋದು ಆ ಮಗುಗೆ ಅರ್ಥ ಆಗ್ಬೇಕು. ಆವಾಗ ಆಟೋಮೆಟಿಕ್ ಆಗಿ ಅದ್ರ ಪಾಡ್ಗೆ ಅದ್ರ ಕೆಲಸವನ್ನ ಕರೆಕ್ಟ್ ಆಗಿ ನಿರ್ವಹಿಸುತ್ತೆ. ಖಂಡಿತ ಮೇಡಮ್. ಈಗ ಅದಕ್ಕೆ ಒಂದು ವಿಷಯ ನಾನು ಇದಾಗ್ಲೇ ಹೇಳಿದೆ ನಿಮಗೆ, ಮಗುವನ್ನ ನೋಡಿದ ತಕ್ಷಣನೇ ಭಯ ಇಟ್ಕೋಬೇಕು ಅಂತಂದಾಗ ಫಸ್ಟ್ ಆಫ್ ಆಲ್ ನಮ್ಮ ಪೋಷಕರಾಗಿರ್ತಕ್ಕಂತಹ ನಾವುಗಳೇ ಮಗುವನ್ನ ಭಯ ಪಡಿಸೋದಕ್ಕೆ ಸಿದ್ಧರಿಲ್ಲ ಅನ್ನೋದು ನಾನು ಖಂಡಿತವಾಗಿ ಹೇಳಕ್ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ನಮ್ಮ ಮಗು ಏನೇ ಮಾಡಿದ್ರು ನಮ್ಗೆ ಮುದ್ದನ್ಸುತ್ತೆ. ಸೊ ಅದು ದಾರಿ ತಪ್ಪುತ್ತಿದೆ ಅಥವಾ ನಮ್ಮ ಕೈ ಹಿಡಿತ ತಪ್ಪಿಸ್ಕೊಂಡು ಹೋಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಸೊ ನನ್ನ ಮಗು ಇಸ್ ಟೋಟಲಿ ಡಿಫ್ರೆಂಟ್. ನನ್ನ ಮಗು ಫ್ರೀ ಬರ್ಡ್ ಆಗಿ ಬೆಳಿಬೇಕು, ನಾನು ಹಾಗೆ ಬೆಳಿಲಿಲ್ಲ, ನನ್ನ ಮಗು ಹೀಗೆ ಬೆಳಿಬೇಕು ಅಂತಕ್ಕಂತಹ ಒಂದು ಮನೋಭಾವ ಇದಾದ ಮೇಲೆ ಏನಾಗ್ತಿದೆ ಅಂತಂದ್ರೆ, ಈಗ ಮಕ್ಕಳು ಪೇರೆಂಟ್ಸ್ ಜೊತೆಗೆ ಕುತ್ಕೊಳ್ಳೋದಕ್ಕೂ ಸಹ ಇಲ್ಲಿ ಈಗ ಮೊಬೈಲ್ಸ್, ಈಗ ಪೇರೆಂಟ್ಸ್ ಅನ್ನ ಕೇಳ್ತಕ್ಕಂತಹ ಪ್ರಮೇಯ ಅವರಿಗೆ ಇಲ್ಲ. ಯಾಕೆ, ಒಂದು ಮೊಬೈಲ್ ಅಲ್ಲಿ ಹೊಡೆದು ಬಿಟ್ರೆ ಏನ್ ಬೇಕಾದ್ರೂ ವಿಷಯ ಸಂಗ್ರಹಣೆ ಆಗತ್ತೆ. ಹಾಗಿರೋದ್ರಿಂದ ಏನಾಗ್ತಾರೆ, ಮಕ್ಕಳು ಪೇರೆಂಟ್ಸ್ ಅನ್ನ ಅವಾಯ್ಡ್ ಮಾಡಕ್ಕೆ ಇದೊಂದು ಮಾಧ್ಯಮ ಅಂತ ನಾವು ಹೇಳ್ಬೋದು. ಬಹಳಷ್ಟು ಪೋಷಕರು ಮಕ್ಕಳನ್ನ ಹತ್ರ ತಗೋಬೇಕಂತಂದ್ರು ಮಕ್ಕಳು ಏನ್ ಮಾಡ್ತಾರೆ, ಅಮ್ಮ ನನಗ್ ಗೊತ್ತು, ಇದನ್ನ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೇನೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ದೇನೆ. ಸೊ ಹೀಗೆ ಹಲವಾರು ವಿಷಯಗಳಿಗೆ ತಿಳ್ಕೊಂಡಿದ್ದಾರೆ ಮಕ್ಕಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹಾಗಾಗಿ ಇದು ಸಹ ಒಂದು ಕಾರಣ ಆಗಿದೆ ಈ ಮೊಬೈಲ್ಗಳ ಒಂದು ಹಿಡಿತದಿಂದ. ಹೌದು, ಹಾಗಾಗಿ ಮಕ್ಕಳು ಏನಾಗ್ತಾರೆ, ಪೋಷಕರಿಂದ ಆದಷ್ಟು ದೂರ ಸರಿಯೋದಕ್ಕೆ ನೋಡ್ತಾರೆ. ಹೌದು, ಇದನ್ನೊಂದು ಏನು ಅಂತಂದ್ರೆ ನೋಡಿ ಮೇಡಮ್, ಸುಮಾರು ಜನ ಪೇರೆಂಟ್ಸ್ ಹೇಳ್ತಾರೆ, ಒಂದ್ ಮಗು ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂದ್ರೆ ನಾನು ಈ ಮೂಲಕ ಎಲ್ಲ ಒಂದು ಪೋಷಕರಲ್ಲೂ ಇದನ್ನ ರಿಕ್ವೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ.
ಇದನ್ನ ನೀವು ಯಾವ ರೀತಿ ಆದ್ರೂ ಅರ್ಥ ಮಾಡ್ಕೊಳ್ಳಿ. ಒಂದು ಪ್ರಶ್ನೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಈಗ ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂತಂದ್ರೆ, ಇಲ್ಲ ನಿಮ್ಮ ಮಗು ಸ್ವಲ್ಪ ಡಲ್ ಆಗಿದೆ ಅಂದ್ರೆ, ಟೀಚರ್ಸ್ನ ದೂಷಣೆ ಮಾಡೋದು ತುಂಬಾ ತಪ್ಪು ಅನ್ಸುತ್ತೆ. ಯಾಕೆ ಅಂತಂದ್ರೆ, ಈಗ ಒಂದು ಕ್ಲಾಸಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಟ್ ದ ಸೇಮ್ ಟೈಮ್ ಪಾಠ ಮಾಡ್ತಾರೆ, ಎಲ್ಲಾರ್ಗು ಒಂದೇ ಪಾಠ ಮಾಡಿರ್ತಾರೆ, ಸಪ್ರೇಟ್ ಪಾಠ ಮಾಡಿರೋದಿಲ್ಲ. ಸೊ ಇನ್ನು ಒಂದು ಮಗು ಚೆನ್ನಾಗಿ ಮಾರ್ಕ್ಸ್ ತೆಗೆದೆ, ಇನ್ನೊಂದು ಮಗು ಕಡಿಮೆ ತೆಗಿತಾ ಇದೆ ಅಂದ್ರೆ, ಸೊ ಅವರು ಮಾಡುವಂತ ಕರ್ತವ್ಯ ಅವ್ರು ಪೂರ್ಣವಾಗಿ ಅವರು ಏನ್ ಟೈಮಿಂಗ್ಸ್ ಇರುತ್ತೋ ಆ ಟೈಮಿಂಗ್ಸ್ ಅಲ್ಲಿ ಮಾಡ್ತಾರೆ. ಬಟ್ ಇಲ್ಲಿ ಪ್ರತಿಯೊಬ್ಬ ಪೋಷಕರು ಒಂದು ಪ್ರಶ್ನೆ ಮಾಡ್ಕೋಬೇಕು, ಈವನ್ ನಿಮ್ಮ ಸಮೇತ ನನ್ನ ಸಮೇತ, ನಾವು ಮನೆಗೆ ಮಗು ಬಂದ್ಮೇಲೆ ನಾವು ಮಗುಗೆ ಎಷ್ಟು ಟೈಮ್ ಕೊಡ್ತಾ ಇದೀವಿ, ಮಗು ಜೊತೆ ಪುಸ್ತಕ ಇಟ್ಕೊಂಡು ನಾವ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇಲ್ಲ ನಾವು ಮಗು ಮುಂದೆ ಕುತ್ಕೊಂಡು ಏನ್ ಕೊಟ್ಟಿದ್ದಾರೆ ಇವತ್ತು, ಇವಾಗ ಡೈರಿ ಅಂತ ಏನೆಲ್ಲ ಫಾಲೋ ಅಪ್ ಮಾಡ್ತಾರೆ, ಇವತ್ತು ಏನ್ ಸ್ಕೂಲಲ್ಲಿ ಮಾಡಿದ್ದಾರೆ, ಇವತ್ತು ಏನ್ ವರ್ಕ್ ಕೊಟ್ಟಿದ್ದಾರೆ, ನಾಳೆ ಏನು ಟೆಸ್ಟ್ ಇದೆ, ನಾಳೆ ಏನ್ ಓದ್ಕೊಂಡು ಹೋಗ್ಬೇಕು. ಸೊ ಇದೆಲ್ಲ ಒಂದು ಅರ್ಧ ಗಂಟೆ ಮಗು ಮುಂದೆ ಕುತ್ಕೊಂಡು ಕೇಳೋ ಅಷ್ಟು ಪೇಷನ್ಸು, ಕೇಳೋ ಅಷ್ಟು ಸಮಯ ಎಲ್ಲೋ ಒಂದ್ ಕಡೆ ನಮ್ಮ ಪೋಷಕರಲ್ಲಿ ಕಡಿಮೆ ಆಗ್ಬಿಟ್ಟಿದೆ. ಇಲ್ಲ ಒಂದ್ ಟ್ಯೂಷನ್ಗೆ ಹಾಕ್ತಾರೆ, ಎಲ್ಲ ಅವ್ರು ನೋಡ್ಕೋಬೇಕು, ಖಂಡಿತ ನಮ್ ಟೈಮ್ ಎಲ್ಲ ಇರೋದಿಲ್ಲ ಅಷ್ಟೆಲ್ಲ ಫಾಲೋ ಅಪ್ ಮಾಡಕ್. ನಾನು ಕೇಳ್ಪಟ್ಟಿದೀನಿ, ಸುಮಾರು ಜನ ಪೇರೆಂಟ್ಸ್ ಹೇಳಿದ್ದಾರೆ, ಅಯ್ಯೋ ಅಷ್ಟೆಲ್ಲ ಆಗಲ್ಲ, ನಾವು ಸಾಯಂಕಾಲ ಬಂದಿರ್ತೀವಿ, ಸಾಕಾಗಿರುತ್ತೆ, ಅಷ್ಟೆಲ್ಲ ಟೈಮ್ ಕೊಡಕ್ ಆಗಲ್ಲ, ಅದಕ್ಕೆ ಟ್ಯೂಷನ್ ಕಳ್ಸಿದೀವಿ, ಅವರೆಲ್ಲ ಟೋಟಲಿ ಅವ್ರು ನೋಡ್ಕೊಳ್ತಾರೆ. ಇಟ್ಸ್ ಎಷ್ಟು ಕರೆಕ್ಟು, ಎಷ್ಟು ಸರಿ ತಪ್ಪು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ನಾವು ಇಷ್ಟೆಲ್ಲ ಮಾಡೋದು ನಾವು ಮಗುಗೆ ಒಂದಷ್ಟು ಟೈಮ್ ಕೊಡಕ್ ನಮ್ಮ ಹತ್ರ ಸಮಯ ಇಲ್ಲ ಅಂದ್ರೆ, ನಾವಿಷ್ಟೆಲ್ಲ ದುಡಿಯೋದೇನಕ್ಕೆ, ಮಗು ಲೈಫ್ಗೋಸ್ಕರ ದುಡಿಯೋದು. ಸೊ ಇದನ್ನ ಒಂದು ಸ್ವಲ್ಪ ಎಲ್ಲಾ ಪೋಷಕರು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ನೀವು ನಿಮ್ಮ ಮಗುಗೆ ಎಷ್ಟು ಸಮಯ ಕೊಡ್ತಾ ಇದ್ದೀರಾ, ಈ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಹಾಕೊಂಡು ಕೇಳ್ಕೊಳ್ಳಿ, ಉತ್ತರ ನಿಮ್ಮಲ್ಲೇ ಸಿಗುತ್ತೆ. ಮತ್ತೆ ಮೇಡಮ್, ಈ ಶೈಕ್ಷಣಿಕವಾಗಿ ಮಗು ಚೆನ್ನಾಗಿ ಓದ್ತಾ ಇದೆ, ಅದು ಸಾಧನೆ ಮಾಡ್ತಾ ಇದೆ ಅನ್ನೋದು ವಿದ್ಯಾರ್ಥಿಗಳಲ್ಲಿ ನೀವು ಹೇಗೆ ಕಂಡುಕೊಳ್ತೀರಾ? ಈಗ ಶೈಕ್ಷಣಿಕವಾಗಿ ಎಲ್ಲಾ ವಿಷಯಗಳಲ್ಲೂ ಮುಂದುವರಿತಾ ಇದೆ ಅಂತ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ, ಆ ಮಗು ಬೇರೆ ಕಡೆ ಕಾನ್ಸಂಟ್ರೇಷನ್ಸ್ ಕಡಿಮೆ ಆಗುತ್ತೆ. ಈಗ ಏನೇ ನಾವು ಪಾಠ ಇನ್ನೂ ಶುರು ಮಾಡೋಕ್ಕಿಲ್ಲ, ಅದ್ರ ಬಗ್ಗೆ ಇದಾಗ್ಲೇ ಮಗುನೇ ನಮ್ಗೆ ಪ್ರಸ್ತಾಪವನ್ನ ಕೊಡುತ್ತೆ. ಹೌದು, ನಾನು ಈ ತರ ವಿಷಯ ಕೇಳಿದ್ದೆ, ಇದ್ರ ಬಗ್ಗೆ ಇದು ಹೌದಾ, ಇದು ನಿಜಾನಾ ಅಂತ ನಮ್ಗೆ ಕ್ವಶನ್ಸ್ ಕೇಳುವಂತಹ ಮಟ್ಟಕ್ಕೆ ಮಕ್ಕಳು ಬಂದಿರ್ತಾರೆ. ಇನ್ನೊಂದು, ಆ ಮಕ್ಕಳು ಆಬ್ಸೆಂಟ್ ಮೈಂಡ್ ಇರೋದಿಲ್ಲ. ಈಗ ಸುಮಾರಷ್ಟು ಮಕ್ಕಳು ನಾವು ಇಡೀ ಕ್ಲಾಸ್ ಪಾಠ ಮಾಡಿದ್ರು ಮತ್ತೆ ನಾವು ಕ್ವಶನ್ ಕೇಳೋಷ್ಟೊತ್ತಿಗೆ ಅವ್ರಿಗೆ ಏನ್ ಮಿಸ್ ಕೇಳಿದ್ದು ಅಂತ ಕೇಳುವಂತಹ ಪ್ರಮೇಯಗಳಿರುತ್ತೆ. ಆದ್ರೆ ಈ ಎಲ್ಲಾ ವಿಷಯಗಳಲ್ಲೂ ಕಾನ್ಸಂಟ್ರೇಷನ್ ಇರ್ತಕ್ಕಂತಹ ಮಕ್ಕಳು ಏನ್ ಮಾಡ್ತಾರೆ, ಟಕ್ ಅಂತ ಏಕಚಿತ್ತಗ್ರಾಹಿಗಳು ಅಂತ ಹೇಳ್ತಾರೆ, ಅವರು ಬೇಗ ಸಡನ್ ಆಗಿ ಗ್ರಾಸ್ ಮಾಡ್ಕೊಳ್ಬಿಡ್ತಾರೆ. ಸೊ ನಾವು ಏನೇ ಕ್ವಶನ್ ಕೇಳಲಿ ಆಗ ಅವರ ಒಂದು ಪ್ರತಿಕ್ರಿಯೆ ಅನ್ನೋದು ಅಷ್ಟೇ ಫಾಸ್ಟ್ ಆಗಿ ನಮ್ಗೆ ಬರುತ್ತೆ. ಮತ್ತೆ ಇನ್ನೊಂದು ವಿಷಯ, ಅವ್ರಿಗೆ ಅರಿದೇ ಇರ್ತಕ್ಕಂತಹ ವಿಷಯಗಳನ್ನ ಆನ್ ದಿ ಸ್ಪಾಟ್ ಕೇಳಿ ಕ್ಲಾರಿಫೈ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನಾವು ಅವ್ರನ್ನ ಕನ್ಸಿಡರ್ ಮಾಡ್ಬೋದು, ಇವರಿಗೆ ವಿಷಯ ಎಲ್ಲ ಅರ್ಥ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಮಾತು ಹೇಳ್ಬೇಕು ಅಂತಂದ್ರೆ, ಯಾವುದೇ ಒಂದು ವಿಷಯ ಅರ್ಥ ಆಗಿಲ್ಲ ಅವ್ರಿಗೆ ಅಂತಂದ್ರೆ 2 ಸಲ ಆಗ್ಲಿ 3 ಸಲ ಆಗ್ಲಿ ಅವ್ರಿಗೆ ಸ್ಯಾಟಿಸ್ಫೈ ಆಗೋವರೆಗೂ ಆ ಟೀಚರ್ನ ಬಿಡೋದಿಲ್ಲ. ಸೊ ಕೇಳ್ತಾರೆ ಅಲ್ಲಿ ಅವರು ಒಟ್ಟು ಅವರ ಡೌಟ್ ಅಂತೂ ಕ್ಲಿಯರ್ ಆಗ್ಬೇಕು. ಈ ಒಂದು ಅಂಶದಿಂದ ನಾವು ತಿಳ್ಕೊಬಹುದು ಆ ಮಗು ಎಲ್ಲಾ ವಿಷಯದಲ್ಲೂ ಆಕ್ಟಿವ್ ಆಗಿ ಪಾಸಿಟಿವ್ ಆಗಿ ಮುಂದೆ ಬರ್ತಿದೆ ಅಂತ ಹೇಳ್ಬೋದು. ಅಂಡ್ ಈಗ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಭಯ ಇರುತ್ತೆ ತುಂಬಾ ಜನಕ್ಕೆ. ಆ ಭಯವನ್ನ ನೀವು ಆಸ್ ಎ ಟೀಚರ್ ಆಗಿ ಹೇಗೆ ಅದನ್ನ ಸಾಲ್ವ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ನಾನು ಮಕ್ಕಳಿಗೆ ಮೊದಲಿಂದ ಇಯರ್ ಸ್ಟಾರ್ಟಿಂಗ್ ಇಂದ ಹೇಳೋದೇ ಒಂದು, ಪರೀಕ್ಷೆ ಅನ್ನೋದು ಇಟ್ಸ್ ಎ ಒನ್ ಸ್ಟೆಪ್ ಆಫ್ ಯುವರ್ ಎಜುಕೇಶನ್ ಲೈಫ್ ಅಂತ ಹೇಳ್ಬಿಟ್ಟು ಅದನ್ನ ನಾವೇ ಅವರಿಗೆ ಭಯ ಅಂತ ರೂಪಿಸೋದು ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ. ಹೌದು. ಹಾಗಾಗಿ ಅವರಿಗೆ ನಾವು ಫಸ್ಟ್ ಇಂದ ಮೋಟಿವೇಟ್ ಹೇಗ್ ಮಾಡ್ತೀವಿ ಅಂತಂದ್ರೆ, ವಿಷಯ ನೀನು ಒಂದು ಲೆಸನ್ ಅನ್ನ ಪೂರ್ತಿ ಇಂಟ್ರೆಸ್ಟ್ ಆಗಿ ಓದ್ಕೊಳ್ರಿ. ಈಗ ಒಂದು ಮೂವಿಯನ್ನ ಎಷ್ಟು ಇಂಟ್ರೆಸ್ಟ್ ಆಗಿ 3 hours ಕುತ್ಕೊಂಡು ನೋಡ್ತೀರಾ, ಅದು ನಾವು ಚಿಕ್ಕಂದಿನಲ್ಲಿ ಯಾವಾಗೋ ನೋಡಿರೋಂತಹ ಮೂವಿ ಸಹ ಈಗ್ಲೂ ನಮ್ಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾಕೆ, ಅಲ್ಲಿ ಇಷ್ಟಪಟ್ಟು ಮನಸ್ಸಿಟ್ಟು ಗಮನ ಇಟ್ಟು ನೋಡಿರ್ತೀವಿ, ಕೇಳಿಸ್ಕೊಂಡಿರ್ತೀವಿ. ಸೊ ಅದೇ ಕಾನ್ಸಂಟ್ರೇಷನ್ನ ನೀವು ಇಲ್ಲಿ ಎಜುಕೇಶನ್ ಅಲ್ಲಿ ಇಟ್ಟಾಗ ಖಂಡಿತ ನಿಮ್ಗೆ ಟೆಕ್ಸ್ಟ್ ಬುಕ್ ಆಗ್ಲಿ, ನೋಟ್ಸ್ ಆಗ್ಲಿ, ಮಾಡೆಲ್ ಪೇಪರ್ಸ್ ಆಗ್ಲಿ ಏನೋ ರೆಫರ್ ಮಾಡೋಷ್ಟಿರಲ್ಲ. ವಿಷಯ ಪೂರ್ತಿ ಅರ್ಥ ಆದ ಹಾಗ ನೀವು ಖಂಡಿತ ಎಕ್ಸಾಮ್ ಅಲ್ಲಿ ಸಕ್ಸಸ್ಸರ್ ಆಗ್ತೀರಾ. ಎಕ್ಸಾಮ್ ಅನ್ನೋ ಭಯ ಇರೋದಿಲ್ಲ. ಆಮೇಲೆ ವಿಷಯ ಏನೇ ಅರ್ಥ ಆಗದೆ ಇರ್ಲಿ, ಆನ್ ದಿ ಸ್ಪಾಟ್ ನೀವು ಅದೇ ಟೀಚರ್ ಅನ್ನ ಕ್ಲಾರಿಫೈ ಮಾಡ್ಕೋಬೇಕು. 1 ಅಲ್ಲ 2 ಅಲ್ಲ 3 ಸಲ ಅಲ್ಲ, ಅರ್ಥ ಆಗೋವರೆಗೂ ಬಿಡಬಾರ್ದು ಅಂತಕ್ಕಂತಹದ್ದು.
ಇನ್ನೊಂದೇನು ಅಂತಂದ್ರೆ ನಾವೆಲ್ಲ ಓದ್ತಾ ಇದ್ದಾಗ ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ರು. ಇವತ್ತು ನಾನು ನಮ್ಮ ಗುರುಗಳನ್ನೆಲ್ಲ ನೆನೆಸ್ಕೊಳಕ್ ಇಷ್ಟಪಡ್ತೀನಿ. ಇವನ್ ಗುಡಿಬಂಡೆಯಲ್ಲಿ ಉತ್ತಮವಾದಂತಹ ಶಿಕ್ಷಕರು ಇದ್ದಾರೆ. ಗುಡಿಬಂಡೆ ಅಂದ್ರೇನೆ ಒಂದ್ ರೀತಿ ಅಲ್ಲಿ ಶಿಕ್ಷಕರು ಒಂದ್ ರೀತಿ ಅವಿನಾಭಾವ ಸಂಬಂಧ. ನಾವೆಲ್ಲ ಓದ್ಬೇಕಾದ್ರೆ ಅಲ್ಲಿ ಜಗನ್ನಾಥ್ ಸರ್ ಅಂತ ಇದ್ರು. ಇಂಗ್ಲಿಷ್ ಅಂದ್ರೆ ಎಲ್ಲಾರ್ಗು ನೆನ್ಪು ಬರ್ತಾ ಇದ್ದು ಜಗನ್ನಾಥ್ ಸರ್. ಶೇಕ್ಸ್ಪಿಯರ್ ಲೆಸನ್ ಮಾಡ್ಬೇಕಂತಂದ್ರೆ ಜಗನ್ನಾಥ್ ಸರ್ ಒಬ್ರೇ ಅಲ್ಲಿ ಸುಟೇಬಲ್. ಯಾಕಂದ್ರೆ ಆಗಿನ ಕಾಲಕ್ಕೆ ಶೇಕ್ಸ್ಪಿಯರ್ ಮಾಡ್ಬೇಕಾದ್ರೆ ರಿಯಲಿ ಇವಾಗ್ಲೂ ನಮ್ಮ ಕಣ್ಣು ಮುಂದೆ ನಮ್ ಸರ್ ಇದಾರೆ, ಮಾತಾಡ್ತಾ ಇದಾರೆ, ನಮ್ಗೆ ಟೀಚ್ ಮಾಡ್ತಾ ಇದಾರೆ ಅನ್ನೋದೇ ನೆನಪಿದೆ. ಅಂಡ್ ಕನ್ನಡ ಬಂದ್ರೆ ಕಾಂಬ್ಳೆ ಸರ್ ಇರ್ತಾರೆ, ಮ್ಯಾಥ್ಸ್ ಬಂದ್ರೆ BH ಸರ್ ಆಗಿರ್ಬೋದು, VV ಸರ್ ಆಗಿರ್ಬೋದು, ಹಿಂದಿಗೆ ಬಂದ್ರೆ ನಿಮ್ ಬಿಫೋರ್ ಸರಳಕುಮಾರಿ ಮೇಡಮ್. ಸೊ ಎಲ್ಲಾನು ಸಹ ಆ ಗುಡಿಬಂಡೆ ಅನ್ನೋದು ಅದು ಒಂದು ಚಿಕ್ಕ ತಾಲೂಕಾಗಿ ಹಿಂದುಳಿದ ಪ್ರದೇಶ ಅಂತ ಎಲ್ಲ ಕರೆಸ್ಕೊಂಡಿದ್ರು ಎಷ್ಟೋ ಜನ ಶಿಕ್ಷಕರ ಉತ್ತಮ ಶಿಕ್ಷಕರಿಂದ ಉತ್ತಮವಾದಂತಹ ಒಬ್ಬ ಪ್ರಜೆಗಳಲ್ಲಿಂದ ನಿರ್ಮಾಣ ಆಗಿದ್ದಾರೆ. ಅಲ್ಲಿ ಓದಿರುವಂತ ಮಕ್ಕಳು ಎಷ್ಟೋ ಜನ ಇಂತ ಪೋಸ್ಟ್ ಅಲ್ಲಿ ಇಲ್ಲ ಅಂದಿರ ಇದ್ದಾರೆ. ಹೌದು, ಖಂಡಿತ ಇದ್ದಾರೆ. ಅದೊಂದು ಹೆಮ್ಮೆಯ ವಿಚಾರ. ಯಾಕೆಂದ್ರೆ ನಾವ್ ಇವತ್ತು ನಿಮ್ಮನ್ನ ಕರೆಸಿದ ಉದ್ದೇಶ ನೀವು ಅಂತ ಒಂದು ಕ್ಷೇತ್ರದಲ್ಲಿ ಉತ್ತಮವಾದಂತ ಶಿಕ್ಷಣ ಕೊಡ್ತಾ ಇದ್ದೀರಾ ಮಕ್ಕಳಿಗೆ. ಮತ್ತೆ ಅಲ್ಲಿ ಅಂತ ಒಂದು ಸ್ಥಳವನ್ನ ನಾವು ಗುರುತಿಸಿದೀವಿ ನಮ್ಮ CTV ಕಡೆಯಿಂದ. ಅಂತಹ ಸಾಧಕರು ಅಲ್ಲಿದ್ದಾರೆ ಅನ್ನೋದನ್ನ ನಾವು ಗುರುತಿಸಿ ನಿಮ್ಮನ್ನ ಇವತ್ತು ಕರೆಸಿರೋದು. ಪಾಪ ನೀವು ಅಲ್ಲಿಂದ ಬಂದಿದ್ದೀರಾ, ನಮ್ ಕಡೆಯಿಂದ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಸೊ ಅಲ್ಲಿ ಒಂದ್ ರೀತಿ ತುಂಬಾ ಅದು ಇಂಟೀರಿಯರ್ ಏನಾಗಿದ್ರು ಕೂಡ ಅಲ್ಲಿ ಮಾಡುವಂತಹ ಎಲ್ಲಾ ಟೀಚರ್ಸ್ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಒಳ್ಳೆ ಒಂದು ಮಕ್ಕಳನ್ನ ತಯಾರು ಮಾಡ್ತಾ ಇದ್ದಾರೆ. ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಗುಡಿಬಂಡೆ ತಾಲೂಕಿನಲ್ಲಿ ಓದಿರುವಂತ ಮಕ್ಕಳು ಕಾಣಿಸ್ತಾರೆ, ಸಿಗ್ತಾರೆ. ಅದೊಂದ್ ರೀತಿ ಹೆಮ್ಮೆ ಇದೆ ಮೇಡಮ್. ಯಾಕಂದ್ರೆ ಮಕ್ಕಳು ಅಷ್ಟು ಚೆನ್ನಾಗಿ ಅಲ್ಲಿನ ಜವಾಬ್ದಾರಿಯುತವಾಗಿ ಓದ್ತಾ ಇದ್ದಾರೆ. ಬಟ್ ಇನ್ನೂ ಮುಂದೆ ಚೆನ್ನಾಗಿ ಓದ್ಬೇಕು. ಪೋಷಕರು ದಯವಿಟ್ಟು ಮಕ್ಕಳ ಬಗ್ಗೆ ಒಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಕೆಲಸ ಯಾವಾಗ್ಲೂ ಇರೋದೇ ರೀ, ಕೆಲಸ ಇಲ್ದೇ ಇರೋರು ಎಲ್ಲಾ ಟೈಮಲ್ಲಿ. ಇವಾಗ ಮಗುಗೂ ಮಾತು ಬರ್ದೇ ಇರೋ ಮಗುಗೂ ಸಹ ಬಿಸಿನೇ. ಆಕ್ಚುಲಿ ಎಲ್ಲರೂ ಒಂದು ವರ್ಡ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ನಾನ್ ಬಿಸಿ. ಆಕ್ಚುಲಿ ಬಿಸಿ ಅನ್ನೋ ವರ್ಡ್ ಐ ಡೋಂಟ್ ಇಂಟ್ರೆಸ್ಟ್. ಅಂದ್ರೆ ಅದನ್ನ ನಾನು ಬಳಸಕ್ಕೆ ಇಷ್ಟಪಡಲ್ಲ. ಕೆಲಸ ಇದೆ ಅಂತ ಹೇಳ್ತೀನಿ ಬಿಟ್ರೆ ಬಿಸಿ ಆಲ್ವೇಸ್ ಎಲ್ಲರೂ ಇಟ್ಸ್ ಎ ಫ್ಯಾಷನ್. ಬಿಸಿ ಅನ್ನೋದು ಫ್ಯಾಷನ್ ಆಗೋಗ್ಬಿಟ್ಟಿದೆ. ಸೊ ಎಲ್ಲೋ ಒಂದ್ ಕಡೆ ನಮ್ಮ ಮಕ್ಕಳ ಒಂದು ಭವಿಷ್ಯತ್ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಟೀಚರ್ಸ್ ಅವ್ರಿಗೆ ಎಷ್ಟು ಸೀಮಿತ ಒಂದು ಸಮಯ ಅವ್ರಿಗೆ ಸಿಗುವಂಥದ್ದು. ಆ ಸಮಯದಲ್ಲಿ ಅಷ್ಟೆಲ್ಲ ಅವ್ರು ಮಾಡ್ಬೇಕಾದ್ರೆ ನಾವು ತಂದೆ ತಾಯಿಯಾಗಿ ಪೇರೆಂಟ್ಸ್ ಆಗಿ ಮಕ್ಕಳಿಗೆ ನಾವು ಒಂದಷ್ಟು ಕೇರ್ ಮಾಡ್ಬೇಕು, ಅವರ ಬಗ್ಗೆ ಒಂದ್ ರೀತಿ ಗಮನ ಹರಿಸ್ಬೇಕು. ಅವಾಗೆಲ್ಲ ಶಿಕ್ಷಣ ಒಂದ್ ರೀತಿ ಜವಾಬ್ದಾರಿಯುತವಾಗಿರ್ತಾ ಇತ್ತು. ಅದೇ ನಮ್ಗೆ ಲೈಫ್ ಕೊಡೋದು ಅನ್ನೋದು. ಬಟ್ ಇಲ್ಲಿ ಈಗ ಆಧುನಿಕ ಯುಗದಲ್ಲಿ ಏನಂದ್ರೆ ಅವಕಾಶಗಳು ಜಾಸ್ತಿ. ಎಲ್ಲ ಒಂದು ಅವಕಾಶ ಸಿಗುತ್ತೆ ಬಿಡು ಅನ್ನೋದೊಂದಿರುತ್ತೆ. ಬಟ್ ವಾಟ್ ಎವರ್ ಇಟ್ ಮೇ ಬಿ ಅವಕಾಶಗಳು ಸಿಗಬಹುದು. ಬಟ್ ಕ್ವಾಲಿಫಿಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್ ನನ್ನ ಪ್ರಕಾರ. ನೀವೇನೇ ಮಾಡಿ ಫ್ಯೂಚರ್ ಅಲ್ಲಿ ನೀವು BEd ಮಾಡಿ ಟೀಚರ್ ಆಗ್ಬೇಕು ಅಂತ ಏನಿಲ್ಲ, MA ಮಾಡಿ ಲೆಕ್ಚರರ್ ಆಗ್ಬೇಕು ಅಂತ ಏನಿಲ್ಲ. ನಿಮ್ದು ಕ್ವಾಲಿಫಿಕೇಶನ್ ಅನ್ನೋದು ನಿಮ್ಮ ಅಕೌಂಟ್ ಅಲ್ಲಿ ಒಂದ್ ರೀತಿ ಕಲ್ಸಕ್ಕಾಗದಿರುವಂತಹ ಫಂಡ್ ಇದ್ದಂಗೆ. ಕ್ವಾಲಿಫಿಕೇಶನ್ ಇದ್ರೆ ನೀವ್ ಏನೇ ಬೇಕಾದ್ರೂ ನಾಲೆಡ್ಜ್ ಇಂದ ಯಾವ್ದೇ ಬೇರೆ ಫೀಲ್ಡ್ ಅಲ್ಲಿ ಹೋಗಿ ಸಕ್ಸಸ್ ಆಗಬಹುದು. ಸೊ ಹಂಗಾಗಿ ಎಜುಕೇಶನ್ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಅಂಡ್ ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ಈಗ ಮಕ್ಕಳು ತುಂಬಾ ಹಿಂದುಳಿದಿರ್ತಾರೆ ಮೇಡಮ್. ಅವ್ರಿಗೆ ಡಲ್ ಸ್ಟೂಡೆಂಟ್ಸ್ ಅಂತಾರಲ್ಲ, ಹಾಗಿದ್ದಾಗ ಅಂತ ಮಕ್ಕಳಿಗೆ ನೀವೇನ್ ಸ್ಟೆಪ್ಸ್ ತಗೊಂಡು ಆ ಮಕ್ಕಳನ್ನ ಈಕ್ವಲ್ ಆಗಿ ಕರ್ಕೊಂಡು ಹೋಗ್ತೀರಾ? ಆ ಮಕ್ಕಳನ್ನ ಒಂದು ಅವರು ಸಹ ಪಾಸ್ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತೀರಾ? ಆಕ್ಚುಲಿ ನಾವು ಡಲ್ ಸ್ಟೂಡೆಂಟ್ಸ್ ಅಂತ ಕರೆಯೋ ಹಾಗೆ ಇಲ್ಲ. ಸರ್ಕಾರದ ಪ್ರಕಾರ ಅಥವಾ ನಮ್ಮ ಮಕ್ಕಳ ಒಂದು ಮಾನಸಿಕ ಬುದ್ಧಿಮಟ್ಟದ ಪ್ರಕಾರ ಕರೆಯೋ ಹಾಗೆ ಇಲ್ಲ. ಹೌದು, ಖಂಡಿತ ಒಪ್ಕೊಳ್ತೇನೆ ಅದಕ್ಕೆ. ಅದು ನಾವು ಆ ವಿಷಯಗಳಲ್ಲಿ ಸ್ವಲ್ಪ ಏನು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಂತ, ಸ್ಲೋ ಲರ್ನರ್ಸ್ ಅಂತ ಏನ್ ಕರಿತೀವಿ, ಅವರ ಒಂದು IQ ಪವರ್ ಕಡಿಮೆ ಇರ್ಬೋದು, ಇಂಟ್ರೆಸ್ಟ್ ಕಡಿಮೆ ಇರ್ಬೋದು, ಎಲ್ಲೋ ಒಂದು ಕೊರತೆ. ಮೊದ್ಲು ನಾವು ಆ ಮಗುವಿನ ಮನ ಹೊಕ್ಕು ಎಲ್ಲಿ ಆ ಮಗುಗೆ ತೊಂದರೆ ಆಗ್ತಾ ಇದೆ, ಎಲ್ಲಿ ಕಷ್ಟ ಆಗ್ತಾ ಇದೆ, ಯಾಕೆ ಆ ಮಗುಗೆ ಕಾನ್ಸಂಟ್ರೇಷನ್ ಅನ್ನೋದು ಕಡಿಮೆ ಆಗ್ತಾ ಇದೆ, ಈ ವಿಷಯಗಳನ್ನ ಅರಿಯಬೇಕು. ಇದರಲ್ಲಿ ಇತ್ತೀಚೆಗೆ ಹೇಳ್ಬೇಕು, ನಾನು ಗರ್ವವಾಗಿ ಹೇಳ್ಕೊಳ್ತೇನೆ ಈ ವಿಷಯದಲ್ಲಿ. ನಾವು ಟೀಚರ್ಸ್ ಆದವ್ರು ಏನ್ ಮಾಡ್ತಾ ಇದೀವಿ, 99% ಆ ಮಕ್ಕಳನ್ನ ಹತ್ತಿರದಿಂದ ಈ ಒಂದು ಪರಿಶೀಲನೆ ಮಾಡ್ತಾ ಇದೀವಿ ನಾವು. ಆ ಮಗು ಎಲ್ಲಿ ಎಡೋತಾ ಇದೆ, ಎಲ್ಲಿ ತೊಂದರೆ ಆಗ್ತಾ ಇದೆ, ಯಾಕೆ ಅರ್ಥ ಆಗ್ತಾ ಇಲ್ಲ, ಅಥವಾ ಮಗುನೇ ಅರ್ಥ ಮಾಡ್ಕೊಳ್ತಾ ಇಲ್ವಾ, ಅಥವಾ ನಮ್ಮ ಟೀಚರ್ಸ್ ಹೇಳೋ ಮೆಥಡ್ ಅವರಿಗೆ ಅರ್ಥ ಆಗ್ತಿಲ್ವಾ, ಈ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ಎಲ್ಲೋ ಒಂದು ಕಡೆ ಈ ಇಷ್ಟು ಸಮಸ್ಯೆಗಳಲ್ಲಿ ಯಾವುದೋ ಒಂದು ಸಮಸ್ಯೆ ಆ ಮಗುವಿನಲ್ಲಿ ಖಂಡಿತ ಇರುತ್ತೆ. ಆ ಒಂದು ಸಮಸ್ಯೆಯನ್ನ ಕಂಡು ಹಿಡ್ಕೊಂಡು ಅದಕ್ಕೆ ಯಾವ ಮಟ್ಟದಲ್ಲಿ ನಾವು ಶಿಕ್ಷಣವನ್ನ ನೀಡಬೇಕು ಅಂತ ಆ ಮಕ್ಕಳ ಒಂದು ಎಕ್ಸ್ಟ್ರಾ ಕ್ಲಾಸಸ್ ಅನ್ನ ತಗೊಂಡು ಅವ್ರಿಗೆ ಎಕ್ಸ್ಟ್ರಾ ವರ್ಕ್ಸ್ ಅನ್ನ ಕೊಟ್ಟು, ಈಗ ಕೆಲವ್ರಿಗೆ ಓದಕ್ ಬರಲ್ಲ,
ಕೆಲವರಿಗೆ ಓದಿದ್ ನೆನಪಿರೋದಿಲ್ಲ, ಕೆಲವರಿಗೆ ಓದ್ತಾರೆ ಬರೆಯಕ್ಕೆ ಕಷ್ಟ ಅನ್ಸುತ್ತೆ. ಸೊ ಇಂಥವುಗಳನ್ನ ಕೆಲವರಿಗೆ ಕಷ್ಟ ಅಂತ ಅವರು ಮೈಂಡಲ್ಲಿ ಫಿಕ್ಸ್ ಆಗೋಗಿರ್ತಾರೆ. ಎಕ್ಸಾಂಪಲ್ ಈಗ ಮ್ಯಾಥ್ಸ್ ನನಗೆ ಕಷ್ಟ, ಅವ್ರಿಗೆ ಸಬ್ಜೆಕ್ಟ್ ಹೇಳಿದ ತಕ್ಷಣನೇ ನನಗೆ ಕಷ್ಟ ಅಂತ. ಇಂಗ್ಲಿಷ್, ಈ ಕನ್ನಡ ಮೀಡಿಯಂ ಮಕ್ಕಳು ತಗೊಂಡಾಗ ಇವು ಇಂಗ್ಲಿಷ್ ಒಂದು ದೊಡ್ಡ ಕೆಂಬೂತ ಅಂತ ಅಂದ್ಬಿಡ್ತಾರೆ. ಆದ್ರೆ ಅವರಿಗೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ಸಬ್ಜೆಕ್ಟ್ ಇಷ್ಟೇನಾ ಅನ್ನೋ ಮಟ್ಟಕ್ಕೆ ನಾವು ಅವ್ರನ್ನ ತರಬೇತುಗೊಳಿಸಬೇಕು. ಆಗ ಖಂಡಿತ ಪ್ರತಿ ಮಕ್ಕಳು ಸಹ ಒಂದಲ್ಲ 4 ಸ್ಟೆಪ್ ಫಾರ್ವರ್ಡ್ ಆಗಿ ಮುಂದಕ್ಕೆ ಖಂಡಿತ ಬಂದೇ ಬರ್ತಾರೆ. ಕಷ್ಟ ಅನ್ನೋ ಕಾನ್ಸೆಪ್ಟ್ ನ ಅವ್ರ ಬಿಡಿಸ್ಬೇಕು, ಮೈಂಡ್ ಇಂದ ತೆಗಿಸ್ಬೇಕು. ರಿಮೂವ್ ಮಾಡಿದಾಗ ಅವ್ರಿಗೆ ಇಟ್ಸ್ ಈಸಿ ಅಂತ ಹೇಳಿ ಅನ್ಸುತ್ತೆ. ಖಂಡಿತ ಇದು. ಮತ್ತೆ ಈಗ ಸಾಕಷ್ಟು ಮಕ್ಕಳು ಈಗ ಒಂದು ವಿಚಾರ ಏನು ಅಂತಂದ್ರೆ, ಈಗ ತುಂಬಾ ಎಜುಕೇಶನ್ ನ ಡಿಸ್ಟರ್ಬ್ ಮಾಡಿರೋವಂಥದ್ದು. ಈಗ ಮೊಬೈಲ್ ಪ್ರಭಾವ ಹೇಗಿದೆ ಮಕ್ಕಳ ಮೇಲೆ? ಮೊಬೈಲ್ ಪ್ರಭಾವ ಅಂತ ಹೇಳಬೇಕು ಅಂದ್ರೆ ಈಗ 1-2 ವರ್ಷಗಳಿಂದ ತೀರಾ ಕಡಿಮೆಗೊಳಿಸಿದ್ದಾರೆ. ಕೋವಿಡ್ ಟೈಮಲ್ಲಿ ಅದರ ಪ್ರಭಾವ ತುಂಬಾ ಅತಿರೇಕಕ್ಕೆ ಏರಿತ್ತು. ಆನ್ಲೈನ್ ಕ್ಲಾಸ್ ಹೌದು, ಏನು ಗೊತ್ತಾಗ್ತಿರ್ಲಿಲ್ಲ. ಪೇರೆಂಟ್ಸ್ಗೆ ಮಂಕು ಬೂದೆ ಬೆಳೆದು ಇವರು ಓದೋದನ್ನ ಇವ್ರು ಓದಿರೋರು. ಸೊ ಈಗ ಪೇರೆಂಟ್ಸು ಎಚ್ಚೆತ್ಕೊಂಡಿದ್ದಾರೆ. ಸೊ ಮಕ್ಕಳಿಗಂತೂ ಇತ್ತೀಚೆಗೆ ತುಂಬಾನೇ ಅದರ ಒಂದು ಬಳಕೆ ಬಹಳ ಕೆಟ್ಟದ್ದು ಅನ್ನೋ ಒಂದು ಪರಿಣಾಮ ಅಂದ್ರೆ ನಮ್ಮ ಎಜುಕೇಶನ್ಗೆ ಎಲ್ಲೋ ಒಂದ್ ಕಡೆ ಪೆಟ್ಟ ಆಗತ್ತೆ ಈ ಮೊಬೈಲ್ ಇಂದ ಅಂತ ಸುಮಾರು ಮಕ್ಕಳು ಸಹ ಅರ್ತಿದ್ದಾರೆ. ಅದೇ ರೀತಿ ಪೇರೆಂಟ್ಸು ಸಹ ಅರ್ತ್ಕೊಂಡು ಅವುಗಳಿಂದ ದೂರ ಅನ್ನೋದನ್ನ ಇಟ್ಟಿದ್ದಾರೆ. ಖಂಡಿತ ಅದು ಒಂದು 50-50, ಒಂದು 50% ಒಳಿತಾಗಿದ್ರೆ ಇನ್ನ 50% ಖಂಡಿತ ಕೆಡಕನ್ನೇ ಮಕ್ಕಳ ಒಂದು ಪ್ರಭಾವ ಬೀರುತ್ತೆ. ಯಾಕಂದ್ರೆ ಸುಮಾರು ಜನ ಎಲ್ಲರೂ ಹೇಳ್ತಿರೋದು ಇದೇನೆ, ಮೊಬೈಲ್ ಪ್ರಭಾವ, ಟಿವಿ ಪ್ರಭಾವ, ಟೆಕ್ನಾಲಜಿ ಪ್ರಭಾವ ಮಕ್ಕಳ ಎಜುಕೇಶನ್ ನ ಬಹಳಷ್ಟು ಹದಗೆಡಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅಂದ್ರೆ ಒಂದಷ್ಟು ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ತಾ ಇದೆ. ಸೊ ಈ ರೀತಿಯಾದ ಪ್ರಭಾವ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನಾವು ಪೋಷಕರಾದವರು ಎಚ್ಚೆತ್ಕೋಬೇಕು. ಟೀಚರ್ ಬಂದು ಆ ಕೆಲಸ ಮಾಡಕ್ಕಾಗಲ್ಲ, ಮನೆಗ್ ಬಂದು ಆ ಕೆಲಸನ ಟೀಚರ್ ಮಾಡಕ್ಕಾಗಲ್ಲ. ಸೊ ಈ ಒಂದಷ್ಟು ನಾವು ಪೋಷಕರಾದವ್ರೆ ಮಕ್ಕಳಿಗೆ ಆ ಮೊಬೈಲ್ ಅನ್ನೋದು, ಟಿವಿ ಅನ್ನೋದು ಸ್ವಲ್ಪ ಅವಾಯ್ಡ್ ಮಾಡಿ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗತ್ತರ. ಈಗ ನೋಡಿ, ಒಂದಷ್ಟು ವರ್ಷಗಳ ಹಿಂದಕ್ಕೆ ಹೋದಾಗ ಮಗು ಸ್ಕೂಲ್ಗೆ ಹೋಗೋಕ್ ಬಿಫೋರ್ ಆಗಿರ್ಬೋದು, ಸ್ಕೂಲಿಂದ ಬಂದಾದ್ಮೇಲೆ ಆಗಿರ್ಬೋದು, ಒಂದಷ್ಟು ಮನೆ ಕೆಲಸಗಳನ್ನ ಮಾಡೋರು ಒಂದಷ್ಟು ಮಕ್ಕಳು, ಒಂದಷ್ಟು ಮಕ್ಕಳು ಆಟ ಆಡಕ್ ಹೋಗ್ತೀವಿ ಅಂತ ರೋಡ್ ಫೀಲ್ಡ್ ಅಲ್ಲಿ ಹೋಗಿ ಆಟ ಆಡೋರು, ಮಣ್ಣೆಲ್ಲ ಟಚ್ ಮಾಡೋರು. ಸೊ ದೇ ಫೀಲ್ ಎವ್ರಿಥಿಂಗ್ ಹೇಳ್ಬೇಕಂದ್ರೆ ಅವರು ಒಂದು ನಮ್ಮ ಪರಿಸರವನ್ನ ಎಲ್ಲ ಫೀಲ್ ಮಾಡ್ತಾ ಇದ್ರು. ಈಗ ಮಕ್ಕಳಿಗೆ ಏನಿಲ್ಲ, ಬಂದ ಡ್ರೆಸ್ ಚೇಂಜ್ ಮಾಡ್ದ, ಫ್ರೆಶ್ ಆದ, ಟಿವಿ ಇಟ್ಕೊಂಡು ಕೂತ್ಕೊಂಡ, ಒಂದ್ ಸ್ವಲ್ಪ ಅರ್ಧ ಗಂಟೆ ನಾನು ಟಿವಿ ನೋಡ್ಬಿಡ್ತೀನಿ, ಆಮೇಲೆ ಓದ್ಕೊಂತೀನಿ. ಸೊ ಅವರೇ ಫಸ್ಟ್ ಕಂಡೀಷನ್ ಹಾಕ್ಬಿಟ್ಟಿರ್ತಾರೆ. ಇನ್ನು ಅವಾಗ ಏನು ಮಾತಾಡಕ್ ಆಗಲ್ಲ. ನೆಕ್ಸ್ಟ್ ಅವ್ರು ಬುಕ್ ತಗೋಬೇಕಂದ್ರೆ ಇವಾಗ ½ ಅನ್ ಅವರ್ ಟಿವಿ ನೋಡಕ್ ಬಿಡ್ಬೇಕು, ಮೊಬೈಲ್ ನೋಡಕ್ ಬಿಡ್ಬೇಕು. ಈ ತರ ಕಂಡೀಷನ್ಸ್ ಈಗ ಮಕ್ಕಳು. ಸೊ ಈ ಕಂಡೀಷನ್ ನ ನೀವು ಬ್ರೇಕ್ ಮಾಡ್ಬೇಕು ಎಲ್ಲಾ ಪೇರೆಂಟ್ಸ್ ಸಹ. ಅದ್ರ ಬದಲು ಬೇರೆ ಇನ್ನೊಂದೇನೋ ಅವ್ರಿಗೆ ಇಷ್ಟ ಆಗಿರುವಂತದನ್ನ ಅದನ್ನ ಬಿಟ್ಟು ತೊಡಗಿಸ್ಕೊಂಡಾಗ ಎಲ್ಲ ಒಂದ್ ಕಡೆ ನೀವು ½ ಅನ್ ಅವರ್ ಮೊಬೈಲ್ ಟಿವಿ ನೋಡಂಗಿಲ್ಲಪ್ಪ, ನೀನ್ ½ ಅನ್ ಅವರ್ ಈ ಒಂದು ಹೊರಗಡೆಗೆ ಹೋಗಿ ಒಂದಷ್ಟು ಆಕ್ಟಿವಿಟೀಸ್ ಇಲ್ಲ ಆಡೋದನ್ನ, ಪ್ಲೇ ಮಾಡೋದನ್ನ, ಏನೋ ಒಂದು ಮಾಡು ಅಂತ ಹೇಳ್ಬಿಟ್ಟು ನಿಮ್ಮ ಮಗುಗೆ ಏನ್ ಇಷ್ಟನೋ ಅದನ್ನ ಆ ½ ಅನ್ ಅವರ್ ಅಲ್ಲಿ ಕವರ್ ಮಾಡಿದಾಗ ಎಲ್ಲ ಒಂದು ಕಡೆ ಈ ರೀತಿಯಾದಂತಹ ಪ್ರಭಾವಗಳು ಕಡಿಮೆ ಆಗುತ್ತೆ. ಯಾಕೆ ಪ್ರಭಾವ ಕಡಿಮೆ ಆಗುತ್ತೆ ಅಂದ್ರೆ, ನಿಮಗೆ ಗೊತ್ತಿದೆ ಇವತ್ತು ನಾವು ಮೊಬೈಲ್ ಆನ್ ಮಾಡಿದ್ರೆ ಏನ್ ಬರುತ್ತೋ, ಏನ್ ನೋಡ್ತಾರೋ ಮಕ್ಕಳು ಗೊತ್ತಿಲ್ಲ. ಸೊ ಅಷ್ಟೊಂದು ವಿಚಾರಗಳು ಅದರಲ್ಲಿ ಸರ್ಟನ್, ಅದಕ್ಕೆ ಲಿಮಿಟ್ ಅನ್ನೋದಿಲ್ಲ, ಕಂಡೀಷನ್ ಅನ್ನೋದಿಲ್ಲ, ಇದು ಬರಬಾರದು ಅನ್ನೋದಿಲ್ಲ, ಇದು ನೋಡಬಾರ್ದು ಅನ್ನೋದೇನಿಲ್ಲ. ಅದ್ರಲ್ಲಿ ಏನಾದ್ರೂ ಬರ್ಬೋದು, ಅರ್ಥ ಮಾಡ್ಕೋಬೇಕಿದ್ರಲ್ಲಿ ನೀವೆಲ್ಲಾರು. ಸೊ ಈ ರೀತಿ ಇದಾಗ ಎಲ್ಲೋ ಒಂದ್ ಕಡೆ ಪೋಷಕರು ಸಾಕಷ್ಟು ಒಂದು ಕೇರ್ ಅನ್ನ ಸಫರ್ ಆಗ್ತಿದ್ದಾರೆ ಮೇಡಮ್. ಈಗ ಪೋಷಕರು ಕೇರ್ ತಗೋಬೇಕು ಅನ್ನೋದಕ್ಕಿಂತ ಈಗ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಇವರು ಆ ತರ ಅಡಿಕ್ಟ್ ಆಗಿರ್ತಕ್ಕಂತಹ ಮಕ್ಕಳಿಂದ ಫ್ಯಾಮಿಲಿ ಮೆಂಬರ್ಸ್ ಜೊತೆನೆ ಒಡನಾಟ ಕಡಿಮೆ ಇದೆ. ಸೊ ರಿಲೇಶನ್ಶಿಪ್ಸ್ ಇಂದ ಅಂತೂ ತೀರಾ ನಾವು ಎಟಕಿಸ್ಕೊಳಕ್ ಆಗದೆ ಇರೋಷ್ಟು ದೂರಕ್ಕೆ ಹೋಗಿದ್ದಾರೆ. ಲೈಕ್ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇವರು ನ್ಯೂಕ್ಲಿಯರ್ ಆಗ್ಬಿಟ್ಟಿದ್ದಾರೆ ಈಗಿನ ಮಕ್ಕಳು. ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಈಗ ಇವರು ನ್ಯೂಕ್ಲಿಯರ್ ಆಗೋಗಿದ್ದಾರೆ. ಈಗ ಈವನ್ ನಾವೊಂದು ರೀಸೆಂಟ್ ಆಗಿ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಆನ್ಯುವಲ್ ಡೇಗೆ, ಅಜ್ಜಿಯ ಕೈ ತುತ್ತು ಅಂತ. ಸುಮಾರು ಅಜ್ಜಿ ತಾತಂದ್ರು ಕಣ್ಣೀರ್ ಇಟ್ಕೊಂಡ್ಬಿಟ್ರು. ಅವರು ನೋಡಿ ನನಗೂ ಅಳು ಬಂದ್ಬಿಡ್ತು. ಯಾಕೆ ಅಂತಂದ್ರೆ ಅವ್ರಿಗೆ ಸಂಬಂಧಗಳ ಬೆಲೆನೇ ಗೊತ್ತಿಲ್ಲ ಈಗಿನ ಜನರೇಷನ್ ಮಕ್ಕಳಿಗೆ. ಯಾಕೆ ಗೊತ್ತಾಗ್ತಾ ಇಲ್ಲ? ಫಸ್ಟ್ ಆಫ್ ಆಲ್ ನಮ್ಮ ತಂದೆ ತಾಯಿಯರ ಒಂದು ಸಂಬಂಧಗಳಲ್ಲೇ ಅವರಿಗೆ ಬಂಧುತ್ವ ಇಲ್ಲ ಅಂತಂದ್ರೆ, ಇನ್ನು ಅವರ ಹಿಂದೆ ಮುಂದೆ ಹುಟ್ಟಿದವರಲ್ಲಿ ಬಂಧುತ್ವಗಳನ್ನ ಉಳಿಸ್ಕೊಳ್ಳೋದಂತೂ ಬಹಳಷ್ಟು ಕಷ್ಟನೇ ಇದೆ. ಸೊ ಹಾಗಾಗಿ ದಯವಿಟ್ಟು ಪೋಷಕರು ಎಲ್ಲರೂ ಸಹ ಇದ್ರ ಬಗ್ಗೆ ಒಂದು ಅಪಾರವಾದಂತಹ ಕೆಲಸವನ್ನ ಮಾಡ್ಬೇಕಾಗತ್ತೆ. ಮಕ್ಕಳಿಗೆ ಮೊದಲು ನಾವು ನೈತಿಕ ಶಿಕ್ಷಣ ಇರಬಹುದು ಅಥವಾ ಒಂದು ಫ್ಯಾಮಿಲಿ ಕಾನ್ಸೆಪ್ಟ್ ಇರಬಹುದು, ಇವುಗಳಿದ್ದಾಗ ಮಾತ್ರ ಬುಕ್ಕಿಶ್ ನಾಲೆಡ್ಜುನು ಅಷ್ಟೇ ಬೇಗನೂ ತಲೆಗೆ ಹೋಗುತ್ತೆ ಅಂತ ಹೇಳೋದಿಲ್ಲ. ಅಂದ್ರೆ ಒಂದು ಲೈಕ್ ಸೈಂಟಿಫಿಕ್ ಮೆಷಿನ್ ಲೈಫ್ ಆಗೋಗ್ಬಿಟ್ಟಿದೆ ಅಷ್ಟೇ ಈಗ ಮಕ್ಕಳ. ನಂತರ ಏನು ಅಂದ್ರೆ ಮೇಡಮ್, ಈಗ ನಾವು ಕೇಳಿರುವಂತಹ ವಿಚಾರ,
ನೀವು ಗುಡಿಬಂಡೆ ಒಂದು ತಾಲೂಕಲ್ಲಿ ಹೈಸ್ಕೂಲ್ಸ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ಸ್ ಆಗಿರ್ಬೋದು, ಯಾವ್ದೋ ಒಂದು ಸಬ್ಜೆಕ್ಟ್ಗೆ ಹಿಂದಿಗೆ, ನಿಮ್ದು ಹಿಂದಿ ಅಲ್ಲ, ಹಿಂದಿ ಸಬ್ಜೆಕ್ಟ್ ಟೀಚರ್ ಇಲ್ಲ ಅಂದ್ರೆ ನೀವು ಅಲ್ಲಿ ಹೋಗಿ ಪಾಠ ಮಾಡ್ಕೊಡ್ತೀರಾ, ಅದು ನಿಮ್ದು ಒಂದು ಗ್ರೇಟ್ ವಿಚಾರ. ಹೇಗೆ ಅನ್ಸುತ್ತೆ ಮೇಡಮ್ ನೀವು ಆ ಥರ ಹೋಗಿ ಮಾಡ್ಕೊಟ್ಟಾಗ? ಆ್ಯಕ್ಚುಲಿ ನಾನು ಇದಾಗಲೇ ಹೇಳಿದೆ ನಿಮಗೆ, ನನಗೆ ಟೀಚಿಂಗ್ ಅಂದ್ರೇ ತುಂಬ ಇಷ್ಟ ಅಂತ ಹೇಳಿಬಿಟ್ಟು, ನಿಜಕ್ಕೂ ನಾನು ಬೆಳಗ್ಗೆ 6:30 ಸಂಜೆ 8 ಗಂಟೆಯವರೆಗೂ ನಾನು ಸ್ಕೂಲ್ಸಲ್ಲೇ ನನ್ನ ಇಡೀ ಸಮಯವನ್ನು ಕಳೀತೀನಿ ಅಂತ ಹೇಳೋಕ್ಕೂ ಸಹ ಇವತ್ತು ಇಷ್ಟಪಡ್ತೇನೆ. ಎಕ್ಸಾಂಪಲ್, ಈಗ ನಮ್ಮ ಗುಡಿಬಂಡೆ ಬಾಯ್ಸ್ ಹೈಸ್ಕೂಲಲ್ಲಿ ಹಿಂದಿ ಟೀಚರ್ಸ್ ಇಲ್ಲ. ಸೊ ಗೆಸ್ಟ್ ಫ್ಯಾಕಲ್ಟಿ ತುಂಬ ಹುಡುಕಿದ್ವು ನಾವು, ಅಲ್ಲಿ ಹೆಡ್ ಮಾಸ್ಟ್ರು, BO ಮೇಡಮ್ ಎಲ್ಲಾನು, ಬಟ್ ಸಿಗ್ಲಿಲ್ಲ. ಆಗ ನಾನು ನಮ್ಮ ಸ್ಕೂಲ್ ಹೀಗಾಗ್ತಿದ್ಯಲ್ಲ ಅನ್ನೋ ಎಲ್ಲೋ ಒಂದು ಹೊರಗಿಂದ ಏನು ನಾನೇ ಹೇಳಿದೆ, ಮೇಡಮ್ ಖಂಡಿತ ಯಾರಾದ್ರೂ ಸಿಗೋವರೆಗೂ ನಾನು ಬಂದು ಮಾಡಿ ಕೊಡ್ತೇನೆ ಅಂತ. ನಮ್ಮ ಅದೃಷ್ಟನೋ ಅವ್ರ ದುರದೃಷ್ಟನೋ ಗೊತ್ತಿಲ್ಲ, ಇದುವರೆಗೂ ಸಹ ಯಾರು ಸಿಕ್ಕಿಲ್ಲ. ಈಗಲೂ ಸಹ ನಾನೇ ಮಾಡ್ತಿದ್ದೇನೆ. ಮತ್ತೆ ಎಲ್ಲೋಡಲ್ಲಿ ಸಹ ಸೇಮ್ ಸೆಕೆಂಡ್ ಸೆಮಿಸ್ಟರ್ಗೆ ಇದೇ ಪ್ರಾಬ್ಲಮ್ ಫೇಸ್ ಆಯ್ತು. ಹೆಚ್ಚುವರಿ ಶಿಕ್ಷಕರು ಅಂತ ಅಲ್ಲಿನ ಹಿಂದಿ ಶಿಕ್ಷಕರನ್ನ ತೆಗೆಯಬೇಕಾಯ್ತು. ಹಾಗಾಗಿ ಎಲ್ಲೋಡಲ್ಲಿ ಸಹ 2 ದಿನಗಳ ಕಾಲ ಹಿಂದಿ ಒಂದು ಪಾಠವನ್ನ ಮಾಡಿಕೊಟ್ಟು ಬರ್ತೇನೆ. ನೋಡಿ ಮೇಡಮ್, ಇದು ನಿಮ್ಮ ಸೇವೆಗೆ ಒಂದು ಉತ್ತಮ ಉದಾಹರಣೆ. ಇವತ್ತು ನಿಮ್ಮನ್ನು ಇಲ್ಲಿ ಕೂರಿಸಿರೋದು ಅಂತಂದ್ರೆ ನೀವು ಈ ಒಂದು ಸೇವೆನೆ. ಯಾಕಂದ್ರೆ ಎಲ್ಲರೂ ಸಹ ಯಾಕಂದ್ರೆ ಟೈಮ್ ಈಸ್ ಈಕ್ವಲ್ ಟು ಮನಿ ಮಾಡ್ಬಿಟ್ಟವ್ರೆ. ನಾವೇನೇ ಟೈಮ್ ನ ಸ್ಪೆಂಡ್ ಮಾಡ್ತೀವಿ ಅಂದ್ರೆ ಅದಕ್ಕೇನು ರಿಟರ್ನ್ ಎಕ್ಸ್ಪೆಕ್ಟೇಷನ್, ಅದನ್ನ ಹೇಳೋದು ಬೇಡ, ರಿಟರ್ನ್ ಎಕ್ಸ್ಪೆಕ್ಟೇಷನ್ ಸಮಥಿಂಗ್ ಇರುತ್ತೆ. ನಾವು 1 hour ಅಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೇವೆ, ನಮಗೆ ಏನ್ ಬರುತ್ತೆ, ನಮಗೆ ಏನ್ ಸಿಗುತ್ತೆ, ಇದೇ ನಮ್ಮ ಪ್ರಪಂಚದ ಮೇಲೆ ಎಲ್ಲರೂ ಆಲೋಚನೆ ಮಾಡ್ತಾ ಇರೋಂಥದ್ದು. ಸೊ ಅಂದ್ರೆ ಇದರ ಒಂದು ಶೇಕಡಾವಾರು ಜಾಸ್ತಿ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಿಮ್ ತರ ಟೀಚ್ ಮಾಡಿ ಸಮಯವನ್ನ ಒಂದಷ್ಟು ಮಕ್ಕಳಿಗೆ, ಸೊಸೈಟಿಗೆ ಕೊಡುವಂತವ್ರು ಇದ್ದಾರೆ, ಬಟ್ ಶೇಕಡಾವಾರು ಕಡಿಮೆ ಅಷ್ಟೇ. ಎಸ್, ಈ ತರ ಒಂದು ಶಿಕ್ಷಣ ಕೊಡೋದು ಮೇಡಮ್, ಇದು ನಿಮ್ಗೆ ತುಂಬಾ ಒಂದು ಉತ್ತಮವಾದ ಹೆಸರು ತಂದ್ಕೊಳ್ಳಿ. ಭಗವಂತ ನಿಮ್ಗೆ ಒಳ್ಳೆ ಇನ್ನಷ್ಟು ಮಕ್ಕಳಿಗೆ ನೀವು ಪಾಠ ಮಾಡೋಂಗಾಗ್ಲಿ. ಇದರಲ್ಲಿ ನಾನು ನಮ್ಮ BO ಮೇಡಮ್ಗೆ ಮತ್ತೆ ಬಾಯ್ಸ್ ಸ್ಕೂಲ್ ಹೆಡ್ ಮಾಸ್ಟರ್ ಯಾರಿದ್ದಾರೆ DR ಸರ್ ಅವ್ರಿಗೆ ಆ ಜನ್ಮ ಋಣಿಗಳಾಗಿರ್ಬೇಕು ಅಂತ ಹೇಳ್ಕೋಬಹುದು. ಖಂಡಿತ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ನಾವು ಒಂದು ದಿವಸ 2 ದಿವಸ ಮಾಡಿದ್ರೆ ಅದೊಂಥರ. ಆದ್ರೆ ಇಡೀ ವರ್ಷ ನನ್ನನ್ನು ಅವರಲ್ಲಿ ಒಬ್ಬರಾಗಿ ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು, ಮತ್ತೆ ಮಕ್ಕಳ ಜೊತೆಗೆ ಇಂಟ್ರಾಕ್ಟ್, ಅವರ ಒಂದು ಎಜುಕೇಶನ್ ಬಗ್ಗೆ ಇರ್ಬೋದು, ನಮ್ಗೆ ಇದು ಕಷ್ಟ ಅಥವಾ ಇದು ಆಗಲ್ಲ, ಇದು ಇಲ್ವಲ್ಲ ಅನ್ನೋ ಒಂದು ಕೊರತೆನ ನೀಗಿಸೋದಕ್ಕೆ ನನ್ನನ್ನು ಅವರಲ್ಲಿ ಒಂದು ಭಾಗವಾಗಿ ಮಾಡಿಸಿದ್ದಕ್ಕಾದ್ರೂ ನಾವು ಕೃತಜ್ಞತೆಗಳನ್ನ ಖಂಡಿತ ತಿಳಿಸ್ಕೊಡ್ಬೇಕು. ಇಲ್ಲ ಮೇಡಮ್, ಅವ್ರಿಗೊಂಥರ ಮರುಭೂಮಿಯಲ್ಲಿ ಓಯಾಸಿ ಸಿಕ್ಕದಂಗೆ, ಸಿಗದೇನೆ ಇದ್ದಾಗ ಅಟ್ಲೀಸ್ಟ್ ನೀವು ಹೋಗಿ ಮಾಡ್ಕೊಡ್ತಾ ಇದ್ದೀರಲ್ಲ ನಿಮ್ಮ ಸಮಯದಲ್ಲಿ, ಇದರೊಂದು ರೀತಿ ಅವ್ರ ಮಕ್ಕಳ ಒಂದು ಭವಿಷ್ಯ ಅದು. ಹೌದು, ಹಂಗಾಗಿ ಇದು ತುಂಬಾ ಉತ್ತಮವಾದಂತ ಸೇವೆ ಮೇಡಮ್. ಯಾಕಂದ್ರೆ ಇವಾಗ ಎಷ್ಟೋ ಜನ ಫ್ರೀ ಸರ್ವಿಸ್ ಕೊಡೋದಕ್ಕೆ ದೇ ಆರ್ ನಾಟ್ ಇಂಟ್ರೆಸ್ಟ್, ಕೊಡೋದಕ್ಕೆ ಇಷ್ಟ ಪಡೋದಿಲ್ಲ. ಬಟ್ ಅದಕ್ಕೆ ಸಮಯದ ಒಂದು ನಮ್ಮ ಕೆಲಸನೇ ಇರುತ್ತೆ ಅನ್ನೋದು ಅವರ ಒಂದು ಸಾಕಷ್ಟು ಉದ್ದೇಶಗಳಿರ್ಬೋದು. ಬಟ್ ಮೇಡಮ್ ಅಂತೂ ಉತ್ತಮವಾದಂತ ಒಂದು ಸೇವೆಯನ್ನ ಕೊಡ್ತಾ ಇದ್ದಾರೆ ಗುಡಿಬಂಡೆಯಲ್ಲಿ. ಎಲ್ಲರ ಜನ ಮೆಚ್ಚಿದ ಮಹಿಳೆ ಅಂತ ಹೇಳ್ಬೋದು. ನೀವ್ ಯಾರಾದ್ರೂ ಕೇಳಿ ಗುಡಿಬಂಡೆ ತಾಲೂಕಲ್ಲಿ ಪರಿಮಳ ಮೇಡಮ್ ಅಂದ್ರೆ ಆಂಕರಿಂಗ್ ಮಾಡ್ಬೇಕು ಒಂದು ಪ್ರೋಗ್ರಾಮ್ ಇದೆ ಅಂತಂದ್ರೆ ಪರಿಮಳ ಮೇಡಮ್ ಕರೀರಿ ಅಂತ ಹೇಳ್ತಾರೆ. ಸೊ ಅಷ್ಟೊಂದು ಹೆಸರುವಾಸಿ ಮೇಡಮ್. ಏನೇ ಕೆಲಸ ಕೇಳಿದ್ರು ನನ್ನಿಂದ ಆಗಲ್ಲ, ಇಲ್ಲ ಅನ್ನೋದು ಅವ್ರ ಬಾಯಲ್ಲಿ ಬರಲ್ಲ. 99% ಬರಲ್ಲ. ಇನ್ನೊಂದು 1% ಅವರ ಒಂದು ಲಿಮಿಟ್ ಔಟ್ ಆಗಿದ್ರೆ ಅದೇನಾದ್ರೂ ನಾವು ಹೇಳ್ತಾ ಇರೋಂಥ ಕಾರ್ಯ ಆಗಷ್ಟೇ ಅವ್ರ ಬಾಯಿಂದ ಇಲ್ಲ ಅನ್ನೋದು ಬರುತ್ತೆ. 99% ಏನಕ್ಕೂ ಕೂಡ ಅವ್ರ ಬಾಯಿಂದ ಇಲ್ಲ ಅನ್ನೋದು ಬರೋದೇ ಇಲ್ಲ ಅವರ ಒಂದು ಇದರಲ್ಲಿ. ಸೊ ಇಷ್ಟೊಂದು ಉತ್ತಮವಾದಂಥ ಶಿಕ್ಷಕಿಯನ್ನ ಪಡೆದಂತಹ ಗುಡಿಬಂಡೆಯ ಮಕ್ಕಳು ಅವ್ರೇನು ಸೇವೆ ಸಲ್ಲಿಸ್ತಾ ಇದ್ದಾರೆ, ಆ ಒಂದು ಪೋಷಕರೆಲ್ಲರೂ ಸಹ ತುಂಬಾ ಅದೃಷ್ಟವಂತರು ಅಂತ ಹೇಳ್ಬೋದು. ಮೇಡಮ್, ಫೈನಲಿ ನಾವೊಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮೆಲ್ಲ ಮಹಿಳೆಯರಿಗೂ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಮಹಿಳಾ ಮಣಿಗಳಿಗೂ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಇವು ಮಹಿಳೆ ಅನ್ನೋದನ್ನ ಪಕ್ಕಕ್ಕೆ ಇಟ್ಬಿಡ್ರಿ. ನಾನು ಒಂದು ಸಮಾಜದ ಸಂಘ ಜೀವಿಗಳಲ್ಲಿ ಒಂದು ಜೀವಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇಲ್ಲಿ ಮಹಿಳೆ ಅಂತ ನಮ್ಮ ಮನಸ್ಸಲ್ಲಿ ಬಂತು ಅಂತಂದ್ರೆ ಅಲ್ಲಿ ನಮ್ಮ ಒಂದು ಸ್ಟೆಪ್ ಬ್ಯಾಕ್ ಆಗೋದಕ್ಕೆ ಖಂಡಿತ ಅದು ಹಿಂಜರಿಕೆ ಅಂತ ಆಗತ್ತೆ. ಇನ್ನೊಂದು, ನಮ್ಮ ಕೈಯಲ್ಲಿ ಆಗೋದಿಲ್ಲ, ನನ್ನಿಂದ ಆಗೋದಿಲ್ಲ, ನನಗೆ ಬೇಡ, ಇದು ನನ್ನದಲ್ಲ ಅನ್ನೋದನ್ನ ಬಿಟ್ಟು ಎಲ್ಲದಕ್ಕೂ ನಾನು ಸಿದ್ಧ, ನನ್ನಿಂದ ಆಗತ್ತೆ, ಇದು ಯಾಕೆ ಆಗಲ್ಲ ಅಂತ ಮುನ್ನುಗ್ಗಬೇಕು. ಹಾಗೆ ಆಡುಮುಟ್ಟದ ಸೊಪ್ಪು ಇರೋದಿಲ್ವೋ ಹಾಗೆ ಇಂದಿನ ಒಂದು ಯುಗದಲ್ಲಿ ನಿಮ್ಗೆ ಗೊತ್ತು, ಮಹಿಳೆಯರಿಲ್ಲದ ಒಂದು ಕ್ಷೇತ್ರವೇ ಇಲ್ಲ. ಸೊ ಹಾಗಾಗಿ ನಾವು ಏನು ಮಾಡೋದಕ್ಕೂ ನಾವು ಸಿದ್ಧ ಅನ್ನೋ ಒಂದು ರೀತಿಯಲ್ಲಿ ನಾವು ಮುನ್ನುಗ್ಗಬೇಕು. ನಮಗೆ ನಾವೇ ಸರಿಸಾಟಿ ಅನ್ಕೋಬೇಕು. ಸೊ ಅವಾಗ ಈ ಮೀಸಲಾತಿ ಬೇಕಾಗಿರಲ್ಲ, ನಾನು ಹೆಣ್ಣು ಅಂತ ನೀವು ಹಿಂಜರಿಸ್ತಿರಲ್ಲ ಅಂತ ನಮಗೆ ನಾವೇ ಕೊರಗುವಂತ ಅವಶ್ಯಕತೆ ಅಂತೂ ಖಂಡಿತ ಇರೋದಿಲ್ಲ. ನನ್ನಿಂದ ಆಗತ್ತೆ, ಇಷ್ಟೇ ಎಲ್ಲಾ ಒಂದು ಮಹಿಳೆಯರು ಸಹ
ದೃಢ ನಿರ್ಧಾರ, ಒಂದು ಆತ್ಮಸ್ಥೈರ್ಯದ ನಿರ್ಧಾರವನ್ನ ತಗೋಬೇಕು ಅಂತ ನಾನು ಫಸ್ಟ್ ಆಫ್ ಆಲ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಸ್, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಯಾಕಂದ್ರೆ ಇಲ್ಲಿ ಬಂದಿರೋದೇ ಇದು, ನಮ್ಗೆ ಮೀಸಲಾತಿ ಅಂತ ಆಗ್ಲಿ ಇನ್ನೊಂದು ಮತ್ತೊಂದು ಈ ಫ್ರೀ ಭಾಗ್ಯಗಳು ಏನು ಬೇಕಾಗಿಲ್ಲ ಮಹಿಳೆಗೆ. ಯಾಕಂದ್ರೆ ಅವರು ಒಂದು ದೃಢ ನಿರ್ಧಾರ ಇದ್ದು ನನ್ನ ಕೈಲಿ ಆಗುತ್ತೆ, ಮಹಿಳೆ ಕೈಲಿ ಆಗದೆ ಇರೋದೇನು ಇಲ್ಲ. ಒಂದು ಮಗುವಿಗೆ ತನ್ನ ಪ್ರಾಣವನ್ನ ತ್ಯಾಗ ಮಾಡಿ ಜನ್ಮ ಕೊಟ್ಟಾಗ ಇನ್ನಿವೆಲ್ಲ ಸೆಕೆಂಡ್ರಿ ನನ್ನ ಪ್ರಕಾರ. ಇದೆಲ್ಲ ಕೂಡ ಸೆಕೆಂಡ್ರಿ. ಈಗ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಇನ್ನೊಂದು ಜೀವಿಗೆ ಪ್ರಾಣ ಕೊಡುವಂತ ಶಕ್ತಿ ಇರೋದು ಒಂದು ಮಹಿಳೆಗೆ ಮಾತ್ರ. ಒಂದು ಇಡೀ ಕುಟುಂಬವನ್ನ ಅಟ್ ದ ಸೇಮ್ ಟೈಮ್ ನಿರ್ವಹಣೆ ಮಾಡುತ್ತೆ ಒಂದು ತಾಯಿ. ಅದಕ್ಕಿಂತ ಪೋಸ್ಟ್ ಬೇರೆ ಬೇಕಾಗಿಲ್ಲ. ಅದೊಂದ್ ರೀತಿ ಸ್ಯಾಲರಿ ಇಲ್ಲದೆ ಇರುವಂತಹ ಪೋಸ್ಟ್, ಪರ್ಮನೆಂಟ್ ಪೋಸ್ಟ್ ಅದು. ಮುದ್ದೆ ಮಾಡಕ್ ಹಿಡಿದಿರುವಂತ ಕೋಲ್ನ ಇಡೋ ಶಕ್ತಿನೂ ಮಹಿಳೆಗಿದೆ. ಒಂದು ಅಂತರಿಕ್ಷದಲ್ಲಿ ಹೆಜ್ಜೆ ಇಡುವಂತ ಶಕ್ತಿನೂ ಮಹಿಳೆಗಿದೆ. ಮಹಿಳೆಗೆ ಕೈಲಾಗದಿರುವಂತದ್ದು ಒಂದು ಕೆಲಸ ಯಾವುದೂ ಇಲ್ಲ. ಅದೇನೋ ಹೇಳ್ತಾರಲ್ಲ, ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲದಕ್ಕೂ ಸಿದ್ಧವಾಗಿರುವಂತಹ ಒಂದು ಶಕ್ತಿ ಮಹಿಳೆಗಿದೆ. ಹೇಳಿದ್ರಲ್ಲ ಮೇಡಮ್, ನನ್ ಕೈಲಿ ಆಗಲ್ಲ, ನನ್ಗೆ ಯಾರು ಇಲ್ಲ, ನನ್ಗೆ ಯಾರು ಮುನ್ನ ನಡೆಸೋರು ಯಾರು ಇಲ್ಲ, ಯಾರು ಬಂದು ನಮ್ಮನ್ನ ಪುಷ್ ಮಾಡಲ್ಲ. ಹೆಣ್ಣಂದ್ರೆ ಸುಮ್ನೆ ಇರ್ಬೇಕಷ್ಟೇ, ಹೆಣ್ಣ ಅಂತಾರೆ ನೋಡಿ. ಒಂದ್ ಯಾವ್ದಾನ ಒಳ್ಳೆ ಪೋಸ್ಟ್ ಬರ್ಬೇಕಾದ್ರೆ, ಒಂದ್ ಹೆಣ್ಣು ಕೊಡ್ಬೇಕಾದ್ರೆ ಹೆಣ್ಣು ಕೊಡ್ತೀರಾ? ಅವ್ರ ಕೆಳಗಡೆ ನಾವೆಲ್ಲ ಕೆಲಸ ಮಾಡೋದ? ಈ ಮಾತುಗಳೆಲ್ಲ ಸಾಕಷ್ಟು ಕೇಳ್ಪಟ್ಟಿದೀವಿ, ನೀವು ಸಹ ಕೇಳ್ಪಟ್ಟಿರ್ಬೋದು. ನೋಡಿ, ಯಾರ ಹಂಗೂ ಬೇಕಿಲ್ಲ ಹೆಣ್ಣಿಗೆ, ಯಾರ ಒಂದು ಇದು ಬೇಕಾಗಿಲ್ಲ. ನಿಮ್ಗೆ ಸಪೋರ್ಟ್ ಮಾಡ್ತಾರ, ಓಕೆ, ಇಟ್ಸ್ ಓಕೆ. ಇನ್ನೊಂದು ಹೆಜ್ಜೆ 2 ಹೆಜ್ಜೆ ಫಾಸ್ಟ್ ಆಗಿ ಇಡ್ತೀರಷ್ಟೇ. ಇವತ್ತಾಗೋದು ನಾಳೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇವತ್ತಾಗೋದು ನಾಳೆ, ಈಗ ನಾಳೆದಾಗತ್ತೆ. ಯಾರಾದ್ರೂ ಸಪೋರ್ಟ್ ಇದಾರೆ ಅಂದ್ರೆ ಒಂದ್ ದಿನ ಬೇಗ ಅಷ್ಟೇನೆ. ಬಟ್ ನಾವ್ ಸಪೋರ್ಟ್ ಮಾಡೋರು ನಿಮ್ ಜೀವನ ಪರ್ಯಂತ ನಿಮ್ ಹಿಂದೆನೆ ಇದ್ದು ನಡೆಸ್ತಾರೆ ಅನ್ನೋದು ಸುಳ್ಳು. ನಿಮ್ ಕಾಲ್ ಮೇಲೆ ನೀವು ನಿಂತ್ಕೋಬೇಕು. ಹಾಗಾದ್ರೆ ಈಗ ಯಾರ ಕಾಲ್ ಮೇಲೆ ನಿಂತ್ಕೊಂಡಿದೀವಿ ಮೇಡಮ್ ಅಂತ ಹೇಳ್ಬೇಡಿ. ನಿಮ್ ಕಾಲ್ ಮೇಲೆ ನೀವೇ ನಿಂತ್ಕೊಂಡಿರೋದು. ಬಟ್ ಅದಕ್ಕೆ ಒಂದು ಆತ್ಮಸ್ಥೈರ್ಯ ಬೇಕು, ದೃಢವಾದ ನಿರ್ಧಾರ ತಗೊಳ್ಳುವಂತಹ ಶಕ್ತಿ ನಿಮಗ್ ಬೇಕಾಗಿದೆ. ಈ ಮಿತ್ಸ್ ಏನಿದೆ, ದಯವಿಟ್ಟು ಮಿತ್ಸ್ಗೆ ತಲೆ ಕೊಡಬೇಡಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅಂಡ್ ಮೇಡಮ್, ಫೈನಲಿ ಈ ಒಂದು ಮಹಿಳಾ ಸಾಧಕಿಯರ ಕಾರ್ಯಕ್ರಮ ನಾವು ಮಾರ್ಚ್ ತಿಂಗಳ ಪೂರ್ತಿ ಮಾಡ್ತಾ ಇದ್ದೀವಿ CTV ಕಡೆಯಿಂದ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಮೇಡಮ್. ಆಕ್ಚುಲಿ ನಿಮ್ಮ CTV ಕಡೆಯಿಂದ ಒಂದು ಆಡ್ ಏನ್ ಬಂತು, ಮಹಿಳಾ ಸಾಧಕಿಯರ ಪರಿಚಯ ಅಂತಂದಾಗ ಮೇಡಮ್, ಆಕ್ಚುಲಿ ಒಂದು ವಿಷಯ ಹೇಳ್ಬೇಕು ನೋಡಿ. ನೀವು ಹೇಳಕ್ ಮುಂಚೆನೆ ಹೇಳ್ಬಿಡ್ತೀನಿ ನಾನು. ನಾವು ಅಷ್ಟು ಲಿಸ್ಟ್ ಮಾಡಿದ್ವಿ, ಇನ್ನೊಂದಷ್ಟು ಬೇಕಾಗಿತ್ತು ನಮ್ಗೆ. ಆಕ್ಚುಲಿ ನಾನು ಯಾರಾದ್ರೂ ಹೇಳಿ ಅಂತ ಹೇಳಿ ನಾನು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ. ರಿಯಲಿ ಟು ಬಿ ಫ್ರಾಂಕ್, ವಿಡಿಯೋದಲ್ಲಿ ನೀವು ಇದು ರೆಕಾರ್ಡಿಂಗ್ ಇರುತ್ತೆ, ನಿಮ್ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗುತ್ತೆ, ಯೂಟ್ಯೂಬ್ ಅಲ್ಲಿ ಇರುತ್ತೆ. ಇದೇ ವಿಡಿಯೋ ನೋಡ್ಕೊಳ್ಳಿ. ಒಂದು ಕಾಲ್ ಬಂದಿಲ್ಲ ಮೇಡಮ್ ನಮ್ಗೆ. ರಿಯಲಿ ಹೇಳ್ತಾ ಇದ್ದೀನಿ, ನಮ್ಮ ಜನಗಳು ಇನ್ನೆಷ್ಟು ಸ್ವಾರ್ಥಪರರಿದ್ದಾರೆ ಅಂತ ನನಗೆ ಇದ್ರಲ್ಲಿ ಅರ್ಥ ಆಯ್ತು. ಯಾಕಂದ್ರೆ ಗೊತ್ತಿರೋರು ಇರ್ತಾರೆ ಮೇಡಮ್, ಹೇಳಕ್ ರೆಡಿ ಇಲ್ಲ. ಏನ್ ಇವ್ರು ಬಂದು ಟಿವಿಯಲ್ಲಿ ಬರುವಂತದ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲ, ಮತ್ತಿನ್ನೇನು ಅವ್ರ ಮೈಂಡ್ ಅಲ್ಲಿ ಇದೆಯೋ ಗೊತ್ತಿಲ್ಲ. ನಾನು ಆಡ್ ನೇ ಹೇಳಿ ಕೊಟ್ಟಿದ್ದೀವಿ, ಸುಮಾರು ಜನ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದಾರೆ ಹೇಳಿ ಅಂತ. ಅದರಿಂದ ಒಂದು ಕಾಲು ಬಂದಿಲ್ಲ. ನಮ್ಮ CTV ಒಂದು ತಂಡ ಏನಿದೆ, ನಾವು ಪ್ರಯತ್ನ ಪಟ್ಟು, ನಾವು ಸರ್ಚ್ ಮಾಡಿ, ನಾವು ಮಾಹಿತಿ ತಗೊಂಡು ನಾವು ಮಾಡಿರೋದ್ ಬಿಟ್ರೆ ಆ ಆಡ್ ಇಂದ ಒಂದು ಫೋನ್ ಕಾಲ್ ಬಂದಿಲ್ಲ ಮೇಡಮ್ ನಮ್ಗೆ. ಖಂಡಿತ ಇದ್ರಲ್ಲಿ ನಾನು ಒಬ್ಳು. ನೀವೇನ್ ಹೇಳಿದ್ರಿ ನಮ್ಗೊಂದು ಕಾಲ್ ಬಂದಿಲ್ಲ ಅಂತ. ಆಕ್ಚುಲಿ ಅದು ಹಾಗಾದಕ್ಕೆ ಈಗ ನನ್ನ ಯೋಚನೆ ಹೇಳ್ತೇನೆ ಮೇಡಮ್ ನಿಮ್ಗೆ. ನಿಮ್ಮ ಆಡ್ ನೋಡಿದ ತಕ್ಷಣ ನನಗೆ ತುಂಬಾನೇ ಖುಷಿ ಆಯ್ತು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ CTV ಚಾನಲ್ ಅವರು. ಅಟ್ಲೀಸ್ಟ್ ಎಲ್ಲರನ್ನ ಗುರುತಿಸ್ತಾರೆ. ಮಹಿಳಾ ಸಾಧಕಿಯರು ಅಂತ, ಅದು ಹೌಸ್ ವೈಫ್ಸ್ ಇಂದ ಹಿಡಿದು ಒಳ್ಳೆ ಅಫಿಷಿಯಲ್ ಪೊಲಿಟಿಷಿಯನ್ಸ್ ಇಂಥವ್ರನ್ನೆಲ್ಲ ಪರಿಚಯ ಮಾಡಿಸ್ತಾರೆ ಅಂದಾಗ ನನಗೂ ಒಮ್ಮೆ ಕಾಲ್ ಮಾಡಿ ಕೇಳ್ಬೇಕು ಅನ್ನಿಸ್ತು. ಬಟ್ ಆದ್ರೆ ನೀವೇ ಸೆಲೆಕ್ಟೆಡ್ ಪೀಪಲ್ ನ ಸೆಲೆಕ್ಟ್ ಮಾಡ್ಕೊಂಡು ಇಂಟರ್ವ್ಯೂ ಮಾಡ್ತೀರಾ ಅನ್ನೋ ಒಂದು ಉದ್ದೇಶದಿಂದ ನಿಮ್ಗೆ ಕಾಲ್ ಮಾಡಲಿಲ್ಲ. ನನ್ನ ಉದ್ದೇಶ ಅದಿತ್ತು ಮೇಡಮ್. ಖಂಡಿತ ನಾನು ನಿಮ್ಗೆ ಬಿಚ್ಚು ಮನಸ್ಸಿಂದ ಹೇಳಕ್ ಇಷ್ಟಪಡ್ತೇನೆ. ನಾನು ಆತರ ಯೋಚನೆ ಮಾಡಿದ್ದೆ. ಬಹುಶಃ ಅವರವರ ರೀತಿಯಲ್ಲಿ ಅವರು ಯೋಚನೆ ಮಾಡಿರ್ಬಹುದು ಅಂತ. ಇದು ತುಂಬಾ ಒಳ್ಳೆಯ, ಉತ್ತಮ ಮತ್ತೆ ಅತ್ಯುತ್ತಮ ವಿಚಾರ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲೆ ಮರೆಯ ಕಾಯಿಗಳನ್ನ ಕಾಣಕ್ಕೆ ಸಿಗೋಂತಹ ಕೆಲಸ ಮಾಡುವಂತಹ ಒಂದು ಮಹತ್ ಕಾರ್ಯ ನೀವು ಮಾಡ್ತಾ ಇದ್ದೀರಾ. ಅರುಣಾಚಲ ಶಿವ ನಿಮಗೆ ಚೆನ್ನಾಗಿ ಇನ್ನೂ ಮೂಡಿ ಬರಲಿ ನಿಮ್ಮ ಚಾನಲ್ ಕಾರ್ಯಕ್ರಮಗಳು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಆ ಒಂದು ವಿಡಿಯೋ ನೋಡಿ ಫೋನ್ ಕಾಲ್ಸ್ ಯಾರು ಮಾಡಿಲ್ಲ ಮೇಡಮ್. ಅಂಡ್ ನಮ್ಮ ಒಂದು ಸ್ನೇಹಿತರು ಏನಿದ್ದಾರೆ, ನಿಮ್ಮಂತವ್ರ ಆತ್ಮೀಯರು, ಬಟ್ ಅವರೆಲ್ಲ ಕೆಲವರೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ ಮೇಡಮ್. ನೋಡಿ ಇಂಥವ್ರು ಇದಾರೆ ಮೇಡಮ್, ಮಾತಾಡಿ ಬಗ್ಗೆ ಅಂತ ಹೇಳಿ. ಬಟ್ ಅವ್ರ ಆಡ್ ನೋಡಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟವ್ರಲ್ಲ, ನಮ್ಮ ಪ್ರಯತ್ನ ನೋಡಿ ಇನ್ಫಾರ್ಮೇಶನ್ ಕೊಟ್ಟವ್ರು. ನಾವು ನಿಮ್ಮ ಹತ್ರ ಮಾತಾಡಿರ್ತೀವಿ ಮೇಡಮ್, ಈ ತರ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು, ಹೌದಾ ಮೇಡಮ್ ನಾನು ಯಾರು ನೋಡ್ತೀನಿ ಮೇಡಮ್ ಅಂತ ಹೇಳಿ ಸುಮಾರು ಜನ ನಮ್ಮ ಆತ್ಮೀಯರೇ ಇಂಥವ್ರು ಇದಾರೆ ನೋಡಿ, ನೀವು ಇಷ್ಟ ಆದ್ರೆ ಅವ್ರ ಬಗ್ಗೆ ನೀವು ತಿಳ್ಕೊಂಡು ಮಾಡಬಹುದು ಅಂತ ಈ ತರ ನಮ್ಗೆ ಹಿಂಟ್ಸ್ ಕೊಟ್ಟಿರೋರು ಬಿಟ್ರೆ ಆ ವಿಡಿಯೋ ನೋಡಿ ನಮ್ಗೆ ಇನ್ಫಾರ್ಮೇಶನ್ ಯಾರು ಕೊಡ್ಲಿಲ್ಲ. ಇದೊಂದು ದುರಂತ ಅಂತ ಹೇಳಿ. ಕನಿಷ್ಠ ಅದಾದ್ರೂ ಬೆಟರ್ ಕೆಲಸ ಮಾಡಿದ್ರಿ.
ಮಾಡಿದಾರಲ್ವಾ ನನಗೆ ತಿಳಿದಿರೋರು ಇದಾರೆ ಅನ್ನೋದಾದ್ರೂ ನಿಮ್ಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಇದೊಂದು ದುರಂತ ಅಂತ ಹೇಳ್ಬೇಕು ಸಮಾಜದಲ್ಲಿ. ಏನಾದ್ರೂ ಒಂದು ಮುಂದುವರಿಯೋಣ, ಸಮಾಜಕ್ಕೆ ಒಳ್ಳೇದಾಗೋದನ್ನ ನಾವು ಮಾಡೋಣ ಅಂತ ಹೋದಾಗ ಸಾಥ್ ಕೊಡೋದಿಲ್ಲ. ದಯವಿಟ್ಟು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದಿಲ್ಲ ರೀ, ನಾವು ಕಳ್ಕೊಳ್ಳೋದು ಏನಿಲ್ಲ ರೀ, ನಾವು ದುಡ್ಡು ಕಳ್ಕೊಂಡ್ರೆ ಫೀಲ್ ಆಗ್ಬೇಕು, ನಮ್ ದುಡ್ಡು ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಮಾತಿನ ಸಹಾಯ ಮಾಡೋದಿಕ್ಕೆ. ಅದಕ್ಕೂ ಒಂದು ನೀವು ಎಲ್ಲರ ನಮ್ ಜನರಿಗೆ ಎಲ್ಲರಿಗೂ ಗೊತ್ತು, ದುಡ್ಡನ್ನ ಅಕೌಂಟ್ ಅಲ್ಲಿ ಇಟ್ಕೊಳ್ಳೋದು ಚೆನ್ನಾಗಿ ಗೊತ್ತು. ಆದ್ರೆ ಎಷ್ಟೋ ಜನಕ್ಕೆ ಪುಣ್ಯನ ಅಕೌಂಟ್ ಅಲ್ಲಿ ಇಟ್ಕೊಳ್ಳೋದು ಗೊತ್ತಿಲ್ಲ. ಆದ್ರೆ ನಿಮ್ಗೆ ಪೀಕ್ ಮೂಮೆಂಟ್ ಅಲ್ಲಿ ಒಳ್ಳೇದ್ ಮಾಡಿಸುವಂತದ್ದು ಆ ಒಳ್ಳೆತನನೇ. ನಿಜ, ಖಂಡಿತ. ಆ ಒಳ್ಳೆತನನೇ ನಿಮ್ಗೆ ಯಾರೋ ಒಬ್ರು ನಿಮ್ಗೆ ನಿಮ್ಗೆ ನೀವು ಪೀಕ್ ಮೂಮೆಂಟ್ ಅಲ್ಲಿ ನೀವು ತುಂಬಾ ತೊಂದರೆಯಲ್ಲಿ ಏನಿರ್ತೀರಾ ಆ ಟೈಮಲ್ಲಿ ನಿಮ್ಗೆ ಸಹಾಯ ಹಸ್ತ ಕೊಡುವಂತದೇ ನೀವು ಮಾಡಿರುವಂತಹ ಪುಣ್ಯದ ಕೆಲಸಗಳು. ನೀವು ಇವತ್ತು ದುಡ್ಡು ಕೊಟ್ಟಿರ್ತೀರಾ, ಅವ್ರು ಒಂದಷ್ಟು ಯೂಸ್ ಮಾಡ್ಕೊಂಡಿರ್ತಾರೆ, ಬಿಟ್ಬಿಡ್ತಾರೆ. ಎಲ್ಲರಿಗೂ ಗ್ರಾಟಿಟ್ಯೂಡ್ ಇರಲ್ಲ. ಅವ್ರಿಗೆ ಗ್ರಾಟಿಟ್ಯೂಡ್ ಇದ್ರೆ ಓಕೆ, ಇಟ್ಸ್ ಓಕೆ, ಅದನ್ನ ನಾವು ಅಪ್ರಿಶಿಯೇಟ್ ಮಾಡೋಣ. ಬಟ್ ಕಳ್ಕೊಳ್ಳೋ ಅಂತದ್ ಏನು ಇಲ್ದಿದ್ದಾಗ ಒಂದಷ್ಟು ಮಾತಿನ ಸಹಾಯ ಮಾಡೋದ್ರಲ್ಲಿ ಬಹುಶಃ ತಪ್ಪೇನಿಲ್ಲ. ಈಗ ನೊಂದ ಮನಸ್ಸಿಗೆ ಯಾರನ್ನ ಒಬ್ರು ನೊಂದಿರ್ತಾರೆ, ಅವ್ರ ಬಗ್ಗೆ ಅವ್ರು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಗ ನಾವು ಆರ್ಥಿಕವಾಗಿ ಸಹಾಯ ಮಾಡದಿದ್ರು ಒಂದು ತೃಪ್ತಿದಾಯಕವಾದಂತಹ ಮಾತಿನ ಸಾಂತ್ವನ ಕೊಟ್ಟಾಗ ಆ ಒಂದು ಕ್ಷಣ ಅವ್ರ ಮನಸ್ಸನ್ನ ಬದಲಾವಣೆ ಮಾಡಿ ಅವ್ರ ಲೈಫ್ ನೇ ಬದಲಾವಣೆ ಮಾಡಬಹುದು. ಖಂಡಿತ ಆಗುತ್ತೆ. ಸೊ ಇಷ್ಟಾದ್ರೂ ಒಂದು ಉತ್ತಮವಾದಂತಹ ಒಂದು ಸೇವೆಯನ್ನ ಮಾಡೋದಕ್ಕೆ ದಯವಿಟ್ಟು ಎಲ್ಲರೂ ಪ್ರಯತ್ನ ಪಡಿ. ಸೊ ಇದಿಷ್ಟು ಪರಿಮಳ ಮೇಡಮ್ ಜೊತೆಗಿನ ಒಂದು ವಿಚಾರಧಾರೆಗಳು. ಸಾಕಷ್ಟು ವಿಚಾರ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ ಶಿಕ್ಷಣದ ಬಗ್ಗೆ. ಇನ್ನ ಮತ್ತೊಂದು ಕಾರ್ಯಕ್ರಮದಲ್ಲಿ ನಾವು ಮೇಡಮ್ ಅನ್ನ ಇದೇ ಒಂದು ಸ್ಟುಡಿಯೋ ಕರೆಸಿ ಶಿಕ್ಷಣದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಮ್ಮ ಒಂದು ಸಮಾಜಕ್ಕೆ ಕೊಡಲು ನಾವಾದ್ರೆ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಕೂಡ ಬರ್ಬೇಕು ಮೇಡಮ್, ಖಂಡಿತ. ಸೊ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಯಾಕಂದ್ರೆ ಅವರು ಶಿಕ್ಷಕರಾಗಿರೋದ್ರಿಂದ ಮಕ್ಕಳನ್ನ, ಪೋಷಕರನ್ನ ತುಂಬಾ ಹತ್ತಿರದಿಂದ ನೋಡಿರ್ತಾರೆ. ಪ್ರತಿದಿನ ಅವರ ಜೊತೆಗೆ ಸಮಯ ಕಳೀತಾರೆ. ಒಂದು ಪುಸ್ತಕದ ಪ್ರೇಮಿ ಮತ್ತೆ ಶಿಕ್ಷಣದ ಪ್ರೇಮಿ, ಮಕ್ಕಳ ಪ್ರೇಮಿ ಅಂತ ಹೇಳಿದ್ರೆ ಮೇಡಮ್ ಅವರು ಬಹುಶಃ ತಪ್ಪಾಗೋದಿಲ್ಲ. ಈ ಒಂದು ಎಪಿಸೋಡ್ ಅಲ್ಲಿ ವಿಚಾರಗಳನ್ನ ತಿಳಿಸಿಕೊಟ್ಟಂತಹ ಪರಿಮಳ ಮೇಡಮ್ ಅವ್ರಿಗೆ ನಮ್ಮ ಒಂದು CTV ಕಡೆಯಿಂದ ಒಂದು ಸ್ಮಾಲ್ ಗ್ರಾಟಿಟ್ಯೂಡ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಮೇಡಮ್. ನೀವು ಇದೇ ರೀತಿ ಮಕ್ಕಳ ಒಂದು ಸೇವೆಯಲ್ಲಿ ತೊಡಗಿರಿ. ಖಂಡಿತ ನಿಮ್ಗೆ, ನಿಮ್ ಕುಟುಂಬಕ್ಕೆ ಖಂಡಿತ ಒಳ್ಳೇದಾಗತ್ತೆ. ಎಲ್ಲೋ ಒಂದು ಕಡೆ ನಿಮ್ಗೆ ಆ ಒಂದು ಬ್ಲೆಸ್ಸಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ ಮೇಡಮ್. ಯೂನಿವರ್ಸ್ ಎಲ್ಲ ಯಾಕಂದ್ರೆ ಹೇಳ್ತಾರೆ ಕರ್ಮಕ್ಕೆ ಭೇದ ಭಾವ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದು ಸ್ಪಿರಿಚುವಲ್ ಆಗಿ ಪ್ರೂವ್ ಆಗಿರುವಂತದ್ದು. ನಮ್ಮ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವೆಲ್ಲಾನು ಸಹನು ಪ್ರೂವ್ ಆಗಿರುವಂತದ್ದು. ನಮ್ ಕರ್ಮ ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಕರ್ಮ ಮೀನ್ಸ್ ನಾವು ಪ್ರತಿನಿತ್ಯ ಮಾಡುವಂತಹ ಕೆಲಸ, ಪ್ರತಿನಿತ್ಯ ನಾವು ಆಡುವಂತಹ ಮಾತು. ನಮ್ ಕರ್ಮ ಚೆನ್ನಾಗಿದ್ದಾಗ ನಮ್ ಕರ್ಮ ನಾವ್ ಏನ್ ಕೊಟ್ಟಿರ್ತೀವೋ ಅದನ್ನ ನಮ್ಗೆ ರಿಟರ್ನ್ ಬರುತ್ತೆ. ಸೊ ಕರ್ಮ ವಿಲ್ ಫಾಲೋ ಯು ಅಂತ ಹೇಳ್ತಾರೆ. ಸೊ ಇದಿಷ್ಟು ಇವತ್ತಿನ ಒಂದು ಮಹಿಳಾ ಸಾಧಕಿ ಕಾರ್ಯಕ್ರಮದ ವಿಚಾರಧಾರೆಗಳು. ನಿರಂತರವಾಗಿ ಪ್ರಸಾರವಾಗ್ತಾ ಇರುವಂತಹ ಮಾರ್ಚ್ ತಿಂಗಳಲ್ಲಿ 1ನೇ ತಾರೀಕಿಂದ 31ರವರೆಗೆ ನಿರಂತರವಾಗಿ ನಾವು ಪ್ರಸಾರ ಮಾಡ್ತಾ ಇದೀವಿ CTV ಚಾನಲ್ ಅಲ್ಲಿ. ಸಂಜೆ 6 ಗಂಟೆಗೆ ನೀವು TV ಆನ್ ಮಾಡದೆ ಮಹಿಳಾ ಸಾಧಕಿ ನಿಮ್ಮ ಮನೆಯಲ್ಲೊಬ್ರು ಕಾಣಿಸ್ಕೊಂತಾರೆ ಖಂಡಿತ. ಸೊ ಈ ಎಲ್ಲಾ ಮಹಿಳಾ ಸಾಧಕಿಯರ ಅನುಭವಗಳು ಮತ್ತಷ್ಟು ಸಮಾಜದಲ್ಲಿ ಮಹಿಳೆಯರ ಒಂದು ಅಭಿವೃದ್ಧಿಗೆ, ಅವರ ಒಂದು ಸ್ವಾವಲಂಬ ಜೀವನಕ್ಕೆ ಅವರೊಂದು ಸ್ಟೆಪ್ ಮುಂದೆ ಹೋಗಲಿಕ್ಕೆ ಪ್ರೋತ್ಸಾಹವಾಗಲಿ, ಅವರೊಂದು ಸ್ಟೆಪ್ ಮುಂದೆ ಹೋಗ್ಲಿ ಅನ್ನೋದೇ ನಮ್ಮ ಈ ವಿನೂತನ ಪ್ರಯತ್ನದ ಮುಖ್ಯ ಉದ್ದೇಶ. ಸೊ ಇವತ್ತಿನ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕೆ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಿರಂತರವಾಗಿ ನಮ್ಮ CTVಯನ್ನ ವಾಚ್ ಮಾಡ್ತಾ ಇರಿ. ನಿಮ್ಮ ಪ್ರೋತ್ಸಾಹ ನಮಗೆ ಒಂದು ರೀತಿ ಎನರ್ಜಿ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಚಾರಧಾರೆಗಳು. ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಶಿಶಿಧರ್.